ಹೋಮ್ ಟೂರ್ ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ ನಮ್ಮನೆ ಹೋಮ್ ಟೂರ್ ನಿಮ್ಮ ಜೊತೆ ನೋಡಿ ಸಪೋರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ? ನಿಮ್ಗೆಲ್ಲ ತಮ್ನೈಲ್ ನೋಡೇ ಗೊತ್ತಾಗಿರ್ಬೇಕು ಇವತ್ತಿನ ವ್ಲಾಗ್ ಏನು ಅಂತ. ನೀವೆಲ್ಲ ಸಾಕಷ್ಟು ದಿನಗಳಿಂದ ಅಂತ ಹೇಳೋದಕ್ಕಿಂತ ಒಂದ್ 2 ವರ್ಷದಿಂದಲೇ ಎಲ್ಲಾ ವಿಡಿಯೋಗೂ ಇನ್ಸ್ಟಾಗ್ರಾಮ್ ಅಲ್ಲಾಗ್ಲಿ ಯೂಟ್ಯೂಬ್ ಅಲ್ಲಾಗ್ಲಿ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಮೇಡಮ್ ನಿಮ್ ಮನೆ ಹೋಮ್ ಟೂರ್ ಮಾಡಿ, ನೀವೇನಾದ್ರೂ ತೋಟದಲ್ಲಿದ್ದೀರಾ, ನಿಮ್ ಮನೆ ಹತ್ರ ವ್ಯೂ ಎಲ್ಲ ತುಂಬಾ ಚೆನ್ನಾಗಿದೆ, ಹಾಗೆ ನಿಮ್ಗೆ ಎಲ್ಲಾ ಜಾಗವನ್ನು ತೋರ್ಸೋದಕ್ಕೆ ಇವಾಗ ಟೈಮ್ ಇಲ್ಲ, ಇಷ್ಟ ಇಲ್ಲ ಅಂದ್ರೆ ಬರೀ ಮೆಟ್ಲು ಅದೆಲ್ಲ ತೋರಿಸಿ ಅಂತ ಕೇಳ್ತಲೇ ಇದ್ರಿ. ಆದ್ರೆ ನನ್ಗೆ ಟೈಮ್ ಆಗಿರ್ಲಿಲ್ಲ ಅಂತ ಅನ್ನೋದಕ್ಕಿಂತ ಟೈಮ್ ಇದ್ರೂ ಕೂಡ ಒಂದೆರಡು ಈಗ ವಿಡಿಯೋ ಹಿಡಿಯೋದಿಕ್ಕಾಗ್ಲಿ ಏನಕ್ಕಾದ್ರೂ ಹೆಲ್ಪ್ ಬೇಕಿರುತ್ತೆ. ಮಕ್ಳು ಕೂಡ ರಜಕ್ ಬಂದಾಗ ನನಗೇನೋ ಕೆಲಸ ಇರುತ್ತೆ, ಹಂಗಾಗಿ ನಾನು ವಿಡಿಯೋ ಮಾಡಕ್ ಆಗಿಲ್ಲ, ಅಂದ್ರೆ ನಮ್ಮ ಹೋಮ್ ಟೂರ್ ನ ನಿಮ್ ಜೊತೆ ಶೇರ್ ಮಾಡ್ಕೊಳಕ್ ಆಗಿರ್ಲಿಲ್ಲ. ಇವತ್ತು ಫೈನಲಿ ಅಂದ್ರೆ ಎಲ್ಲದನ್ನು ರೆಡಿ ಮಾಡ್ಕೊಂಡು, ಅಂದ್ರೆ ಎಲ್ಲದನ್ನು ಅಂತ ಅಂದ್ರೆ ಟೈಮು ಮತ್ತೆ ಎಲ್ಲ ವಿಡಿಯೋ ಮಾಡೋದಕ್ಕೆಲ್ಲ ಶುರು ಮಾಡ್ತಾ ಇದ್ದೀನಿ. ನಮ್ಮನೆ ಹೋಮ್ ಟೂರ್ ಅನ್ನ ನೋಡಿ, ಯಾಕೆ ನೀವು ನೋಡಿದ್ರೆ ನನ್ಗೆ ಮುಂದಕ್ಕೆ ವಿಡಿಯೋಗಳನ್ನ ವ್ಲಾಗ್ ನ ಅಪ್ಲೋಡ್ ಮಾಡಕ್ಕೆ ಖುಷಿ ಆಗುತ್ತೆ. ಅದಕ್ಕೋಸ್ಕರ ನೀವೇ ನನ್ ಮೋಟಿವೇಶನ್ ಅಂತ ಎಲ್ಲ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಲ್ಲ, ಅದಕ್ಕೋಸ್ಕರ ಹಾಗೆ ಹೇಳಿದೆ ಅಷ್ಟೇ. ಇವತ್ತಿನ ವಿಡಿಯೋದಲ್ಲಿ ನಮ್ಮನೆ ಹೋಮ್ ಟೂರ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ವಿಡಿಯೋ ಇಷ್ಟವಾದ್ರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ನನ್ನ ವಿಡಿಯೋನ ಶೇರ್ ಮಾಡ್ತಾ ನೋಡಿ ಅಂತ ಹೇಳ್ತಾ, ಇವಾಗ ಹೋಮ್ ಟೂರ್ ಅಂದ್ರೆ ನಮ್ಮ ಮನೆ ಹತ್ರ ಹೋಗಿ ಹೋಮ್ ಟೂರ್ ನ ಅಂದ್ರೆ ನಮ್ಮನೆ ಟೂರ್ ನ ಶುರು ಮಾಡೋಣ ಬನ್ನಿ. ಇವಾಗ ಮನೆ ಔಟ್ಲುಕ್ ಎಲ್ಲ ನೀವು ನೋಡಿದ್ರಿ, ಈಗ ಮನೆ ಹತ್ರ ಹೋಗಿ ಮನೆ ಯಾವ ರೀತಿ ಇದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವೆಲ್ಲ ಸಾಕಷ್ಟು ಜನ ಕೇಳ್ತಾ ಇರ್ತೀರಾ, ನಿಮ್ ಮನೆ ನೀವೇನ್ ತೋಟದಲ್ಲಿದ್ದೀರಾ ಅಂತ ಹೇಳಿ. ಯಾಕಂಗ್ ಅನ್ಸುತ್ತೆ ಮೇ ಬಿ ಅಂತ ಅಂದ್ರೆ, ನೀವು ನೋಡಿ ಆ ಕಡೆ ಎಲ್ಲ ತೋಟ, ಅಂದ್ರೆ ನಮ್ಮ ಮನೆ ಎಡಗಡಿಕೆ ತೋಟ ಇದೆ, ಫುಲ್ ತೋಟ ಆ ಕಡೆ ಎಲ್ಲ. ನಿಮ್ಗೆ ಆಗನ್ಸಿರೋದಕ್ ಕಾರಣನೇ ಇದು, ಮನೆ ಎದುರುಗಡೆ ಆಗ್ಲಿ ಈ ರೀತಿ ಇದೆ. ಹಾಗೆ ಮನೆ ಬಲ್ಗಡಿಕೆ, ನಮ್ಮ ಮನೆ ಬಲ್ಗಡೆ ಸೈಡು ಫುಲ್ ಊರಿರೋದು, ಫುಲ್ ಊರೆಲ್ಲ ಮನೆ ಬಲ್ಗಡೆ, ಎಡಗಡೆ ತೋಟ ಇದೆ. ಅದಕ್ಕೋಸ್ಕರ ನಿಮ್ಗೆ ಆಗನ್ಸುತ್ತೆ ಊರೊಳಗಡೆನೆ ನಾವಿರೋದು. ನಿಮ್ ಮೇಲ್ಗಡೆಯಿಂದ ಒಂದ್ ವ್ಯೂ ತೋರ್ಸಿದ್ರೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಅನ್ಸುತ್ತೆ ಮೇ ಬಿ. ಬನ್ನಿ ಇವಾಗ ಮನೆ ಒಳಗಡೆ ಹೋಗೋಣ. ನಾನು ಯಾವುದೇ ಹಬ್ಬಗಳಾಗ್ಲಿ ಏನಾದ್ರೂ ಡಿಫ್ರೆಂಟ್ ಆಗಿ ಏನಾದ್ರೂ ಮನೇಲಿ ನಡೀತಾ ಇದೆ ಅಂದ್ರೆ ಎಲ್ರಿಗೂ ಕೂಡ ವೆಲ್ಕಮ್ ಮಾಡ್ತೀನಿ, ಹಬ್ಬ ಹಾಗೆ ಅಂತ ಹೇಳಿ. ಇವತ್ತು ಕೂಡ ನಿಮ್ಮೆಲ್ಲರಿಗೂ ಕೂಡ ವೆಲ್ಕಮ್ ಟು ಅವರ್ ಹೋಮ್, ಎಲ್ರಿಗೂ ಕೂಡ ವೆಲ್ಕಮ್ ಟು ಅವರ್ ಹೋಮ್ ಅಂತ ವೆಲ್ಕಮ್ ಮಾಡ್ತಾ ಇದ್ದೀನಿ. ಈ ರೀತಿ ಸಗಣಿಲಿ ನೆಲ ಸಾರಿಸ್ಬೇಕು ಅಂದ್ರೆ ನನಗೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಪ್ರತಿದಿನ ಏನ್ ಸಾರಿಸೋದಿಲ್ಲ. ನೀವು ಪ್ರತಿದಿನ ಇರಲ್ವಲ್ಲ ಅಂತ ಕೇಳ್ಬಹುದು, ಯಾಕಂತಂದ್ರೆ ನಮ್ಮನೇನ್ ದನ ಕರು ಇಲ್ಲ. ದನ ಕರು ಸಗಣಿಗ್ ನಾನು ಡೈಲಿ ಬೇರೆಯವ್ರ ಮನ್ಗೆ ಹೋದ್ರೆ ಸರಿಯಾಗಲ್ವಲ್ಲ, ಹಬ್ಬ ಹುಣ್ಣಿಮೆಗಳಲ್ಲಿ ಮಾತ್ರ ಆ ರೀತಿ ಸಗಣಿಯಲ್ಲಿ ಸಾರಿಸ್ತೀವಿ. ಇದು ಬಂದು ನಮ್ಮನೆ ಸಿಟ್ ಔಟ್ ಏನ್ ಆಯದಲ್ಲಿ ಇಲ್ಲ. ನಮ್ಮನೆ ಪೂರ್ತಿ ಆಯ ಹೇಳ್ಬಿಡ್ತೀನಿ, 6.75 ಚದರ ಅಂದ್ರೆ 23-27 ಆಯ. ಅದು ಆಯ ಇಲ್ಲಿಂದಲೇ ಲೆಕ್ಕ. ಇಲ್ಲಿಂದ ಸಿಟ್ಔಟ್ 8 ಅಡಿನ ಮೇ ಬಿ 10 ಅಡಿನ ಸಿಟ್ಔಟ್ ಇದೆ. ಇದೇನ್ ಆಯದಲ್ಲಿಲ್ಲ. ನೀವು ಸಿಟ್ಔಟ್ ನೋಡ್ತಾ ಇರ್ಬೋದು, ನಾನು ಎಲ್ಲಾ ಗಿಡಗಳಿಂದಲೇ ಇಟ್ಟಿರ್ತೀವಿ, ತುಂಬಾ ಗಿಡಗಳನ್ನ ಬೆಳೆಸಿರ್ತೀನಿ. ಆದ್ರೆ ಎಲ್ಲಾದ್ರೂ ಈ ರೀತಿ ಊರು ಆ ತರ ಆಚೆ ಹೋದಾಗ ಬರೋದ್ರೊಳಗಡೆ ಒಂದ್ 2-3 ಗಿಡ ಅಂತೂ ಡಮಾರ್ ಅಂತಿರುತ್ತೆ. ಯಾಕಂತಂದ್ರೆ ನೀರೆಲ್ಲಾ ಜಾಸ್ತಿ ಪಾಟ್ಗಳಾಗಿರೋಕೆ ಸ್ವಲ್ಪ ಬೇಗನೆ ಬೇಕು. ದಿನ ಪಾಟ್ಗಳಿಗೆ ನೀರ್ ಹಾಕ್ಲೇಬೇಕು. ನೆಲದಾಗಿರವಾದ್ರೆ ಒಂದ್ಸರಿ ತಡ್ಕಂತವೆ, ಆದ್ರೆ ಬೇರೆ ಉಳ್ದಿರವು ತಡ್ಕೊಳೋದಿಲ್ಲ. ಈ ರೀತಿ ಇದೆ ನಮ್ಮನೆ ಸಿಟ್ಔಟ್. ನಾವು ಪೂರ್ತಿ ಮನೆ ಎಷ್ಟಿದೆಯೋ ಅಷ್ಟಕ್ಕೂ ಸಿಟ್ಔಟ್ ತಗೊಂಡಿಲ್ಲ. ಈ ರೀತಿ ಏನಾದ್ರೂ ಒಣಗಿಸೋದಿಕ್ಕಾಗ್ಲಿ ಒಂದ್ ಸ್ವಲ್ಪ ತಗ್ ಮಾಡಿ, ನಿಮ್ಗೆ ನೋಡ್ತಾ ಇರ್ಬೋದು ನಮ್ಮ ಮನೆ ಮುಂದೆ ಈ ರೀತಿ ಹೈಟ್ ಇದೆ, ಈ ರೀತಿ ಇಳಿದ್ರೆ ಇಲ್ಲಿ ತಗ್ಗು, ಇಲ್ಲಿ ಏನಾದ್ರೂ ಒಣಗ ಹಾಕೋದಿಕ್ಕೆ ಆತರ ಈ ರೀತಿ ಸ್ಪೇಸ್ ಬಿಟ್ಕೊಂಡಿದೀವಿ. ಇಲ್ಲಿ ಕವರ್ ಮಾಡಿಲ್ಲ, ಮೋಲ್ಡ್ ಅಲ್ಲಾಗ್ಲಿ ಏನ್ರಲ್ಲಾಗ್ಲಿ ಓಪನ್ ಬಿಟ್ಕೊಂಡಿದೀವಿ. ಈ ಕಡೆ ಸಿಟ್ಔಟ್ ಇಷ್ಟು. ಹಾಗೆ ಇಲ್ಲೊಂದು ನಾನು ಗಿಡಗಳು ಹಾಕೋದಿಕ್ಕೆ ಅಂತ ಹೇಳಿ ಈ ರೀತಿ ಮಣ್ಣು ಹಾಕಿ ಸಿಮೆಂಟ್ ಎಲ್ಲ ಬಾಕ್ಸ್ ಮಾಡ್ಕೊಂಡಿದೀನಿ. ಈ ರೀತಿ ಇದೆ ಗಿಡಗಳು ಹಾಕೋದಿಕ್ಕೆ ಅಂತ. ಎಲ್ಲ ಶೋ ಗಿಡಗಳು ಹಾಕಿದ್ದೆ, ತುಂಬಾ ವರ್ಷ ಆಯ್ತು, ಅಂದ್ರೆ ಹೊಸಮನೆ ಟೈಮಲ್ಲಿ ಹಾಕಿದ್ದು, ಅವೆಲ್ಲ ಸ್ವಲ್ಪ ಹಳೇದಾಗಿತ್ತು. ಅದಕ್ಕೋಸ್ಕರ ತೆಗೆದು ಬಿಟ್ಟು ಈಗ ಸೊಪ್ಪು ತೊಳೆದಿದ್ದೀನಿ. ಅದನ್ನು ಒಂದ್ ಸ್ವಲ್ಪ ಕ್ರೇಜಿಯಾಗಿ ನಂಗೆ ಏನಾದ್ರು ಮಾಡ್ತಾ ಇರ್ಬೇಕು ಅಂತ ಅನ್ಸುತ್ತೆ. ನೋಡ್ಬೋದು ನೀವು, ಇದು ಗೊತ್ತಾಯ್ತೋ ಗೊತ್ತಾಗ್ಲಿಲ್ವೋ ಗೊತ್ತಿಲ್ಲ, ಬಿಲ್ವಾ ಹೋಮ್ ಟೂರ್ ಅಂತ ನಾನು ಬರ್ದಿದ್ದೆ. ಹೋಮ್ ಟೂರ್ ಚೆನ್ನಾಗ್ ಬಂದಿದೆ. ಬಿಲ್ವಾದಲ್ಲಿ ಸ್ವಲ್ಪ ಹೋಗಿದೆ. ಈ ತರ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ನಂಗೆ ಒಂದ್ ಸ್ವಲ್ಪ ಹುಚ್ಚು ಈ ತರ ಏನಾದ್ರು ಡಿಫ್ರೆಂಟ್ ಮಾಡೋದು. ಅದಕ್ಕೋಸ್ಕರ ಇದು ಈ ತರ ಬಿಟ್ಕೊಂಡಿದೀವಿ ಗಿಡಗಳು ಹಾಕೋದಿಕ್ಕೆ ಅಂತ. ಇದು ಬಂದು ಸಿಟ್ಔಟ್. ಆ ಕಡೆ ಒಂದ್ ತೋರಿಸ್ಬಿಡ್ತೀನಿ ಬನ್ನಿ. ನಮ್ಮ ಮನೆ ಎಡಗಡಿಕೆ ನೋಡಿ, ಇದು ಕೂಡ ಅಷ್ಟೇ. ಇದು ಹೈಟ್ ಇದೆಯಲ್ಲ, ಒಂದ್ ಹೆಜ್ಜೆ ಕೆಳಗಡೆ ಇಳಿಬೇಕು. ಇದು ಕೂಡ ತಗ್ಗು. ಈಗ ಬಂದ್ರೆ ಇಲ್ಲಿ ಕೂಡ ನಾವು ಸೀಟಲ್ಲಿ, ನಾವು ರೈತರಿಗೆ ಮನೇಲಿ ಏನಾದ್ರೂ ಒಂದು ಹೆಚ್ಚು ಕಮ್ಮಿ ಆದ್ರೂ, ನಾವ್ ಇರ್ತಕ್ಕಂಥ ಮನೇಲಿ ಒಂದ್ ಸ್ವಲ್ಪ ಏನಾದ್ರೂ ಆಗ್ಲಿಲ್ಲ ಹೆಚ್ಚು ಕಡಿಮೆ ಆದ್ರೂ
ಆಗುತ್ತೆ. ಆದ್ರೆ ರೈತರಿಗೆ ಈ ಸ್ಪೇಸ್ ಅಂದ್ರೆ ಈ ಗೋಡನ್ನಾಗ್ಲಿ ಈ ರೀತಿ ಜಾಗ ಬೇಕೇ ಬೇಕು. ಯಾಕಂತಂದ್ರೆ ರೈತರ ಕೆಲಸ ಏನು ಅಂತ ಗೊತ್ತೇ ಇರುತ್ತಲ್ಲ. ಅಡಿಕೆ ಬೇಸೋದಕ್ಕೆ ಕೊಳಗನಾಗ್ಲಿ, ಗುದ್ಲಿ, ಮಂಕ್ರಿ, ಟಾರ್ಪಾಲ್ ಈ ರೀತಿ ಎಲ್ಲದನ್ನು ಇಡ್ಲೇಬೇಕು. ನಾವ್ ಇದನ್ನ ಮನೆ ಕಟ್ಟಿದಾಗ ಸೀಟಲ್ಲಿ ಹಾಕ್ಸಿ ಈ ಗೋಡನ್ ಕಟ್ಟಿರ್ಲಿಲ್ಲ. ಇದು ಕಳೆದ ವರ್ಷ ಮಾಡಿದ್ದು, ಇನ್ನು ಕೂಡ ಪೇಂಟ್ ಕೂಡ ಮಾಡಿಲ್ಲ. ಯಾಕಂತಂದ್ರೆ ಪೇಂಟ್ ನಾವು ಕಟ್ಸೋದ್ರೊಳಗಡೆನೆ ಅಡಿಕೆ ಕುಯ್ಲ್ ಬಂತು. ಆಲ್ರೆಡಿ ಚೀಲಗಳೆಲ್ಲ ಇಟ್ಬಿಟ್ಟು ಅದಕ್ಕೋಸ್ಕರ ಅವನ್ನೆಲ್ಲ ತೆಗೆದು ಇನ್ನೂ ಪೇಂಟ್ ಮಾಡ್ಸೋದಕ್ಕೆ ಕೂಡ ಟೈಮ್ ಬಂದಿಲ್ಲ ಅಂತ ಹೇಳ್ಬೋದು. ಇದು ಬಂದು ನಮ್ಮನೆ ಗೋಡನ್ನು ಈ ರೀತಿ ಇದೆ. ಅಂದರೆ ಎಲ್ಲದನ್ನು ಇಟ್ಕೊಳೋದಕ್ಕೆ ಇಷ್ಟು. ಹಾಗೆ ಅಲ್ಲೂ ಕೂಡ ಸ್ವಲ್ಪ ಗಿಡಗಳನ್ನೆಲ್ಲ ಇಟ್ಟಿದ್ದೀನಿ. ನಮ್ಮ ಮನೇಲಿ ಮೇ ಬಿ ಜಗಳ ಆಗೋದು ಏನಕ್ಕೆ ಅಂದರೆ, ಎಲ್ಲರ ಮನೇಲೂ ಬೇರೆ ಬೇರೆ ವಿಷಯಕ್ಕೆ ಜಗಳ ಆದರೆ ನಮ್ಮ ಮನೇಲಿ ಆಗೋದು ಗಿಡಗಳ ವಿಷಯಕ್ಕೆ. ಯಾಕಂತಂದರೆ ಎಲ್ಲ ಕಡೆ ಗಿಡಗಳು ಅವು ಮೇಂಟೈನ್ ಮಾಡೋದೇ ಕಷ್ಟ ಅಂತ. ಈ ರೀತಿ ಇದೆ ನಮ್ಮನೆ ಆಚೆ ಸಿಟ್ಔಟು ಮತ್ತು ಆಚೆ ನೋಡಿದ್ರಲ್ವಾ. ಈಗ ಬನ್ನಿ, ಇಷ್ಟು ನಮ್ಮನೆ ಔಟ್ಲುಕ್ಕು. ಈಗ ಅಂದರೆ ಔಟ್ಲುಕ್ ಅಂದರೆ ಆಚೆ, ಇಷ್ಟೇ ಆಚೆಗಡೆ ಇರ್ತಕ್ಕಂಥದ್ದು. ಈಗ ಮನೆ ಒಳಗಡೆ ಹೋಗೋಣ, ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಬನ್ನಿ ಬನ್ನಿ. ನೋಡಿ, ಫಸ್ಟ್ ಈಗ ಒಳಗಡೆ ಹೋಗೋದಕ್ಕೂ ಮುಂಚೆ ನಮ್ಮ ಮನೆ ನೇಮ್ ಇಂದಲೇ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಬಿಲ್ವ ನಿಲಯ. ಬಿಲ್ವ ನಿಲಯ ಅಂತಲೇ ಯಾಕೆ ಇಟ್ಟೆ ಅಂತ ಅಂದ್ರೆ, ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ, ಸ್ವಲ್ಪ ಯುನಿಕ್ ಆಗಿರ್ಲಿ ಅಂತ. ನಮ್ದು ದೇವ್ರು ಬಂದು ಲಿಂಗಪ್ಪ ಸ್ವಾಮಿ. ಎಲ್ರು ಕೂಡ ಲಿಂಗಪ್ಪ ಸ್ವಾಮಿ ನಿಲಯ ಅಂತಲೇ ಆಲ್ರೆಡಿ ಇಟ್ಟಿರ್ತಾರೆ. ಒಂದ್ ಸ್ವಲ್ಪ ಈಗ ಬಿಲ್ವ ಅಂತ ಅಂದ್ರೆ ಅದು ಶಿವ, ಲಿಂಗಪ್ಪ ಅಂದ್ರೆ ಶಿವನಿಗೆ ಬಿಲ್ಪತ್ರೆ ಇಷ್ಟ. ಎಲ್ಲರೂ ಬರುತ್ತೆ ಅಂತ ಹೇಳಿ ನಾನು ಬಿಲ್ವ ನಿಲಯ ಅನ್ನೋ ನೇಮ್ನೆ ಸೆಲೆಕ್ಷನ್ ಮಾಡಿದ್ವಿ. ಇದು ನಮ್ಮ ಮನೆ ನೇಮು ಬಿಲ್ವ ನಿಲಯ. ಇದನ್ನ ನಮ್ಮನೆ ಎಡಗಡೆ ಬಾಕ್ಲು ಪಕ್ಕನೆ ಹಾಕಿದೀವಿ. ಇದು ಬಂದು ನಮ್ಮ ಅತ್ತೆ ಮಾವನ ಹೆಸರು, ಅಂದ್ರೆ ನಮ್ಮ ಅತ್ತೆ ಮಾವರ ಹೆಸರು. ಅದನ್ನು ಕೂಡ ಬೋರ್ಡ್ ಆಗಿ ಎಡ್ಕೊಂಡು ಬಲ್ಕೊಂಡು ಹಾಕಿದೀವಿ. ಈಗ ಒಳಗಡೆ ಹೋಗೋಣ, ಶುರು ಮಾಡ್ತಾ ಇದೀನಿ ನಮ್ಮನೆ ಹೋಮ್ ಟೂರ್ ಅನ್ನ. ನೀವೆಲ್ಲ ಸಾಕಷ್ಟು ದಿನಗಳಿಂದ ಕೇಳ್ತಾ ಇದ್ರಿ. ಬನ್ನಿ ಇವಾಗ ಒಳಗಡೆ ಹೋಗಿ ವ್ಯೂ ನೋಡೋಣ. ಎಲ್ಲಾ ವಿಡಿಯೋಗಳಲ್ಲೂ ನೋಡಿದೀರಾ, ನಿಮ್ಗೇನ್ ಅಂತ ಡಿಫ್ರೆಂಟ್ ಅಂತ ಅನ್ಸಲ್ಲ. ಆದ್ರೂ ಕೂಡ ನನ್ನ ಖುಷಿಗೆ ಹೋಮ್ ಟೂರ್ ಮಾಡಿಲ್ಲ ಅಂತ ಕೇಳ್ತಿದ್ದವ್ರಿಗೆ ನಮ್ಮನೆ ಹೋಮ್ ಟೂರ್ ಅನ್ನ ಇವತ್ತು ಶುರು ಮಾಡ್ತಾ ಇದ್ದೀನಿ. ಫಸ್ಟ್ ಬಂದು ಹಾಲ್ ಬಗ್ಗೆನೆ ಹೇಳ್ಬಿಡ್ತೀನಿ. ನಮ್ಮನೆ ಹಾಲು ಟೈಮ್ ಸ್ಪೆಂಡ್ ಮಾಡ್ಬೇಕಾಗಿರ್ತಕ್ಕಂಥ ಜಾಗ. ಅಂದ್ರೆ ಇಷ್ಟ ಇರುತ್ತೋ ಬಿಡುತ್ತೋ ಫಸ್ಟ್ ಕಾಲ ಕಳೆಯೋದು ಅಡಿಗೆ ಮನೆ. ನಮ್ಮನೆ ಅಡಿಗೆ ಮನೆಯಿಂದಲೇ ಹೋಮ್ ಟೂರ್ ಅನ್ನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ಈಗ ನಮ್ಮ ಅಡಿಗೆ ಮನೆ ಫಸ್ಟ್ ಎಂಟ್ರಿ ಆಗ್ತಿದಂಗೆ ನೀವು ನೋಡ್ತಾ ಇರ್ಬೋದು, ಹಾಲ್ ಪಕ್ಕನೆ ಇದೆ ಅಡಿಗೆ ಮನೆಗೆ ಹೋಗ್ತಕ್ಕಂಥ ಜಾಗ. ಅದು ಓಪನ್ ಹಾಲು ಅಂತಲೂ, ಅಂದ್ರೆ ಓಪನ್ ಕಿಚನ್ ಅಂತಲೂ ಕೂಡ ಅನ್ಸುತ್ತೆ. ಹಾಗೆ ಕ್ಲೋಸ್ ಮಾಡಿದ್ವಿ ನಾವು. ಅದಕ್ಕೆ ಐಡಿಯಾ ಮಾಡಿದ್ದು, ಫುಲ್ ಓಪನ್ ಆದ್ರೆ ಇಷ್ಟೇ ಹತ್ರದಲ್ಲಿ ಹಾಲ್ ಇರೋದ್ರಿಂದ ಅಷ್ಟು ಚೆನ್ನಾಗ್ ಕಾಣಲ್ಲ ಅಂತ ಹೇಳಿ ನಾವು ದೇವ್ರ ಮನೆನ ಅಡಿಗೆ ಮನೆಗೆ ಇಟ್ಕೊಂಡ್ವಿ. ನೀವು ನೋಡ್ತಾ ಇರ್ಬೋದು, ದೇವ್ರ ಮನೆನೇ ಮರೆ ನಮ್ಮ ಅಡಿಗೆ ಮನೆಗೆ. ಡೈರೆಕ್ಟ್ ಆಗಿ ನೋಡೋದಕ್ಕೆ ಅಲ್ಲಿ ಕೂತಿರೋರ್ಗೆ ಏನು ಕಾಣಲ್ಲ. ಯಾಕಂತಂದ್ರೆ ನಮ್ಮನೆ ದೇವ್ರ ಮನೆ ಮರೆ ಆಗಿದೆ. ಇಷ್ಟು ಕೂಡ ಜಾಗ ಇದೆ ಅಡಿಗೆ ಮನೆಗೆ. ಇದು ಓಪನ್ ಕಿಚನ್ ಅಂತಲೂ ಅನ್ಸುತ್ತೆ, ಹಾಗೆ ಕ್ಲೋಸ್ ಅಂತಲೂ ಕೂಡ ಅನ್ಸುತ್ತೆ. ನೋಡ್ತಾ ಇರ್ಬೋದು ನೀವು, ನಮ್ಮ ಮನೆ ಆಯಾ ಹೇಳಿದೀನಿ 23-27 ಹಾಲು ಕೂಡ ವಿಂಗಡಣೆ ಆಗಿ ಅಡಿಗೆ ಮನೆನೂ ಕೂಡ ತುಂಬಾ ಫ್ರೀ ಆಗಿದೆ. ನನಗೆ ನಮ್ಮ ಮನೇಲಿ ಯಾವ ಜಾಗನೂ ಕೂಡ ಇಕ್ಕಟ್ಟು ಅಂತ ಅನ್ಸಿಲ್ಲ. ಎಲ್ಲಾ ಜಾಗನೂ ಫ್ರೀ ಆಗೇ ಇದೆ. ಅಂದ್ರೆ ನಾವೆಲ್ಲ ಮೇಲ್ಗಡೆ ಕೂಡ ಇರೋದ್ರಿಂದ ಯಾವತ್ತು ಯಾರು ರಶ್ ಕುತ್ಕೊಳಕ್ ಜಾಗಿಲ್ಲ, ಆತರ ಆಗಿಲ್ಲ. ಬನ್ನಿ ಇವಾಗ ಒಳಗಡೆ ಹೋಗೋಣ. ನೋಡಿ, ಇಲ್ಲೊಂದು ಸುಮ್ನೆ ಶೋಗ್ ಇಡೋದಿಕ್ಕೆ ಏನಾದ್ರೂ ಮೆಟೀರಿಯಲ್ಗಳನ್ನ ಅಂತ ಹೇಳಿ ಇಲ್ಲೊಂದ್ ಸ್ವಲ್ಪ ವುಡ್ ವರ್ಕ್ ಅಲ್ಲಿ ಈ ರೀತಿ ಮಾಡ್ಸಿದ್ವಿ. ಅದು ಕಿಚನ್ ಮ್ಯಾಚ್ ಆಗೋ ರೀತಿನೇ. ನಾನ್ ಹೇಳೋದ್ ಏನಂತಂದ್ರೆ, ಮನೆನ ಅಂದವಾಗಿ ಇಟ್ಕೊಳೋದಿಕ್ಕೆ ಮನ್ಸು ಮತ್ತೆ ನಾಲೆಡ್ಜ್ ಎಷ್ಟಿರ್ಬೇಕೋ ಅಷ್ಟೇ ಆರ್ಥಿಕ ಸ್ಥಿತಿನೂ ಚೆನ್ನಾಗಿರ್ಬೇಕು ಅಂತ ಅಂತೀನಿ. ನನ್ ಬಡ್ಜೆಟ್ಗೆ ತಕ್ಕಂತೆ ನಾನು ಅಡಿಗೆ ಮನೇನ ವಿಂಗಡಣೆ ಮಾಡಿದೀವಿ. ಇವಾಗ ನೆಕ್ಸ್ಟ್ ಬಂದು ಇದ್ರ ಬಗ್ಗೆ ಹೇಳ್ಬೇಕು. ಇದು ನಿಜವಾಗ್ಲೂ ನಾವು ಮಾಡಿಸೋ ಐಡಿಯಾ ಇಲ್ಲ. ಇದೇನಿರ್ಲಿ ವರ್ತ್ ಇಲ್ಲ ಅಂದ್ರೆ ಈ ಜಾಗದಲ್ಲಿ. ಯಾಕೆ ಅಂದ್ರೆ ಇದು ತೆಳ್ಳೋ ತರ, ನೀವ್ ನೋಡ್ಬೋದು. ಇದನ್ನ ತೆಳ್ಳೋ ತರ ನಾವು ಎಲ್ಲಿಗ್ ಬೇಕಾದ್ರೂ ತೆಳ್ಕೊಂಡ್ ಹೋಗ್ಬೋದು. ಆ ತರ ಇದನ್ನ ಮಾಡ್ಸಿರೋದು. ಅಂದ್ರೆ ನಾವೇನಾದ್ರೂ ಹಬ್ಬಗಳಲ್ಲಿ ಆಚೆ ಎಲ್ಲಾದ್ರೂ ಜಾಸ್ತಿ ಜನ ಬಂದಾಗ ಅಡಿಗೆ ಮಾಡ್ಬೇಕಾದ್ರೆ ಇದ್ರೊಳಗಡೆ ಸಿಲಿಂಡರ್ ಇಟ್ಕೊಂಡು ಸ್ಟವ್ ಅನ್ನ ಇಲ್ಲಿ ಇಟ್ಕೊಳ್ಳೋಣ ಅಂತ ಹೇಳಿ ಇದನ್ನ ಮಾಡ್ಸಿರೋದು. ಆದ್ರೂ ಕೂಡ ಇದನ್ನ ಯಾವತ್ತೂ ಆತರ ತಗೊಂಡೋಗಿಲ್ಲ. ಇದನ್ನ ಮಾಡ್ಸಿದ ರೀಸನ್ನೇ ಅದು. ಫಸ್ಟ್ ಆಫ್ ಆಲ್ ಈ ತರ ತೆಳ್ಕೊಂಡೋಗಿ ಎಲ್ಲಿಗ್ ಬೇಕಾದ್ರೂ ಉಪಯೋಗಿಸ್ಬಹುದು ಅಂತ ನಾನು ಇದನ್ನ ಪರ್ಮನೆಂಟ್ ಆಗಿ ಇಲ್ಲೇ ಇಟ್ಬಿಟ್ಟಿರ್ತೀನಿ. ಇದ್ರೊಳಗಡೆ ನೋಡಿ, ಮಣ್ಣಿನ ಪಾತ್ರೆಗಳನ್ನ ಇಟ್ಟಿದ್ದೀನಿ.
ಮಣ್ಣಿನ ಪಾತ್ರೆಗಳು ಯಾವಾಗ್ಲಾದ್ರೂ ನಾನು ವಿಡಿಯೋದಲ್ಲಿ ಡೈಲಿ ನೋಡ್ತಾ ಇರೋರಿಗೆ ಗೊತ್ತಾಗ್ಬೋದು. ನಾನು ಅಪರೂಪಕ್ಕೆ ಒಂದ್ಸಲ ಯಾವಾಗ್ಲಾದ್ರೂ ಮಾಡ್ಬೇಕು ಅನ್ನಿಸ್ದಾಗ ಮಣ್ಣಿನ ಪಾತ್ರೆ ಅಂದ್ರೆ ಮಡಕೆಗಳಲ್ಲಿ ಅಡಿಗೆ ಮಾಡ್ತಾ ಇರ್ತೀನಿ. ಇದು ಬಂದು ಹಪ್ಳ ಮತ್ತೆ ಮಜ್ಜಿಗೆ ಮಿಷಿನ್ನು ಅಂತ ಹಪ್ಳದ ಡಬ್ಬ ಎಲ್ಲ ಇಲ್ಲಿ ಇಟ್ಕೊಂಡಿದೀನಿ. ಅಂದ್ರೆ ತುರೆಮಣಿ ಎಲ್ಲ ಓಪನ್ ಆಗಿ ಹಾಗೆ ಕಾಣಬಾರ್ದು ಅನ್ನೋ ಕಾರಣಕ್ಕೆ ಕೆಲಸ ಮಾಡೋ ಬರದಲ್ಲಿ ಒಂದೊಂದ್ಸಲ ಮೇಲೆ ಇರುತ್ತೆ. ಈ ರೀತಿ ಏನಾದ್ರೂ ಫಂಕ್ಷನ್ಗಳು ಅಂತ ಬಂದಾಗ ಎಲ್ಲ ನೀಟಾಗಿ ಎತ್ತಿಡ್ಕೊಬಹುದು ಅಂತ. ಹಾಗೆ ಮುಂದಕ್ಕೆ ಬಂದ್ರೆ ನಾವು ಇದು ಬಂದು ನಾನು ಐಕಿಯಾದಲ್ಲಿ ತಗೊಂಡ್ಬಂದಿದ್ದು. ಈ ರೀತಿ ನಂಗೆ ಸಣ್ಣ ಪುಟ್ಟ ಅಂದ್ರಲ್ಲಿ ಏನಾದ್ರೂ ಗಿಡ, ನೀವು ಮನೆ ಎಲ್ಲಾ ನೋಡಿದ್ರು ಕೂಡ ತುಂಬಾ ಗಿಡಗಳೇ ಇರ್ತವೆ. ಅದೇನ್ ಕಡಿಮೆ ಗಿಡಗಳೇನ್ ಇಟ್ಟಿರಲ್ಲ. ಮೇಂಟೈನ್ ಹೆಂಗ್ ಮಾಡ್ತೀಯಾ ಅಂತವ್ರೆ ಬಂದವರೆಲ್ಲ. ಮನೇಲಿದ್ರೆ ಅಂತ ಕಷ್ಟ ಆಗಲ್ಲ, ಎಲ್ಲಾರ ಆಚೆ ಹೋಗ್ ಬಂದ್ರೆ ಸ್ವಲ್ಪ ದಿನ ಮೇಂಟೈನ್ ಮಾಡೋದು ಕಷ್ಟ. ಆಮೇಲೆ ನನಗೆ ಈ ರೀತಿ ಥೀಮ್ಗಳು ಬರೆಯೋದು, ಹಾಗೆ ಬರ್ದಿರ್ತಕ್ಕಂಥ ಈ ರೀತಿ ಥಾಟ್ಸ್ ಗಳನ್ನ ಬರೆಯೋದು, ಹಾಗೆ ಬರ್ದಿರ್ತಕ್ಕಂಥ ಬೋರ್ಡ್ಗಳನ್ನ ಇಟ್ಕೊಳೋದು ಅಂದ್ರೆ ತುಂಬಾ ಇಷ್ಟ. ನಾನು ಇದನ್ನ ಇದು ಮಾಡ್ಬೇಕಾದ್ರೆ ಇದನ್ನ ನೇಮ್ ಬೋರ್ಡ್ ಮಾಡಿದವ್ರಿಗೆ ಹೇಳಿದ್ದೆ, ಗುಡ್ ಮಾರ್ನಿಂಗ್, ಹ್ಯಾವ್ ಎ ನೈಸ್ ಡೇ ಈ ತರ ಬೋರ್ಡ್ಗಳು ಮಾಡಿಸ್ಕೊಡ್ರಿ ಅಂತ. ಅವ್ರು ಗುಡ್ ಮಾರ್ನಿಂಗ್ ಒಂದು ಇದೊಂದು ಕೊಟ್ಟಿದ್ರು. ಗುಡ್ ಮಾರ್ನಿಂಗ್ ರೂಮ್ ಅಲ್ಲಿ ಹಾಕಿದೀನಿ, ಹ್ಯಾವ್ ಎ ನೈಸ್ ಡೇ ಅಡಿಗೆ ಮನೆಯಲ್ಲಿದೆ. ಹಾಗೆ ಬರ್ರಿ ಇವಾಗ ನೋಡಿ, 2 ಕಲರ್ ಇದೆ ನಮ್ಮ ಮನೆ ಅಡಿಗೆ ಮನೆ ಗೋಡೆ. ನೀವ್ ನೋಡ್ಬೋದು ಯಾಕೆ ಈ ತರ ಅಂತ. ನನ್ಗೆ ಇದಿಷ್ಟ ಆಗಿತ್ತು, ನಮ್ಮನೆಯವ್ರಿಗೆ ಅದಿಷ್ಟ ಆಗಿತ್ತು. ನೋಡೋ ದಿವಸ ಇಬ್ರು ನೋಡ್ ಬಂದಿದ್ವಿ, ಆದ್ರೆ ಎರಡನ್ನೂ ತರ್ತಾರೆ ಅಂತ ನನ್ಗೆ ಐಡಿಯಾ ಇರ್ಲಿಲ್ಲ. ಇಬ್ರಿಗೂ ಇಷ್ಟ ಆಗೈತೆ ಅಂತ ಹೇಳಿ ಅವರು ಅರ್ಧ ಇದು ಅರ್ಧ ಅದು ತಂದವ್ರೆ. ಅದಕ್ಕೋಸ್ಕರ ಈ ಕಡೆ ಒಂದ್ ಕಲರ್ ಆಗಿದೆ, ಆ ಕಡೆ ಒಂದ್ ಕಲರ್ ಆಗಿದೆ ಅಡಿಗೆ ಮನೆ ಗೋಡೆ, ನೀವು ನೋಡ್ತಾ ಇರ್ಬೋದು. ಹಾಗೆ ಈ ಜಾಗನ ನಾವು ಫ್ರಿಡ್ಜ್ ಇಡೋದಕ್ಕೆ ಅಂತಲೇ ಈ ಜಾಗನ ಮೊದ್ಲೇ ಬಿಡ್ಸಿದ್ವಿ. ಯಾಕಂತಂದ್ರೆ ಮೊದ್ಲೇ ಐಡಿಯಾ ಮಾಡಿದ್ರೆ ಒಳ್ಳೇದು. ನೋಡಿ ಇವಾಗ ಓವೆನ್ ಇಡೋದಕ್ಕೆ ಜಾಗನೇ ಬಿಟ್ಟಿಲ್ಲ ನಮ್ಮ ಮನೇಲಿ. ಎಷ್ಟೇ ಐಡಿಯಾ ಮಾಡಿದ್ರು ಕೂಡ ಒಂದೊಂದ್ ಮಿಸ್ ಆಗುತ್ತೆ ಅನ್ನೋದು ಈ ಕಾರಣಕ್ಕೆ. ಐಡಿಯಾ ಇದ್ರೆ ಚಂದ ಮನೆ ಕಟ್ಬೇಕಾದ್ರೆ, ಒಂದಲ್ಲ ಎರಡಲ್ಲ ಒಂದ್ 10 ಮನೆ ನೋಡ್ಬೇಕು. ನಮ್ ಬಡ್ಜೆಟ್ ಅಲ್ಲಿ ಯಾವ ಮನೆಗಳು ಚೆನ್ನಾಗ್ ಕಾಣುತ್ತೆ, ಚೆನ್ನಾಗ್ ವಿಂಡಿಸಿದಾರೆ ಅದನ್ನ ನೋಡಿ ಕಟ್ಟಿದ್ರೆ ಚೆನ್ನಾಗ್ ಬರುತ್ತೆ. ನಾವು ಕೂಡ ಯಾರ ಮನೆಯನ್ನು ನೋಡಿರ್ಲಿಲ್ಲ, ಒಂದ್ ಐಡಿಯಾದ ಮೇಲೆ ಕಟ್ಟಿದ್ವಿ. ಆದ್ರೆ ನಮ್ಮ ಮನೇಲಿ ಯಾವ್ದು ಫೇಲ್ಯೂರ್ ಆಗಿಲ್ಲ. ಅಯ್ಯೋ ಈ ಜಾಗ ಹಿಂಗ್ ಮಾಡ್ಬೇಕಿತ್ತು ಅಂತ ಏನ್ ಯಾವ್ದು ಅನ್ಸಿಲ್ಲ. ಫ್ರಿಡ್ಜ್ ಕೂಡ ಈ ಜಾಗಕ್ಕೆ ಹೊಂದ್ಕೊಂಡಂಗೆ ಕೂತ್ಕೊಂಡೈತೆ. ಅಂದ್ರೆ ಈ ಜಾಗ ಫಿಟ್, ನಾವು ನೋಡಿನೇ ಬಿಟ್ಟಿದ್ವಿ ಈ ಜಾಗದಲ್ಲಿ ಫ್ರಿಡ್ಜ್ಗೆ ಅಂತ. ಫ್ರಿಡ್ಜ್ ಈ ಜಾಗದಲ್ಲಿ ಬಂದಿದೆ. ಹಾಗೆ ಮುಂದೆ ಬಂದ್ರೆ ಇದು ಒಂದ್ ಸೆಲ್ಫಿಂಗ್ ಕಲ್ಲು. ಇವೆಲ್ಲ ನನ್ನವು ಬಿಡಿ, ಇವೆಲ್ಲ ಸಣ್ಣ ಪುಟ್ಟವು. ಇದನ್ನ ಯಾರು ಬೇಕಾದ್ರೂ ಅವ್ರವ್ರ ಇಂಟ್ರೆಸ್ಟ್ ತಕ್ಕಂತೆ ಮಾಡ್ಕೊಬಹುದು. ಇದು ನ್ಯೂ ಇಯರ್ ಅಲ್ಲಿ ಇದು ಪ್ರೈಸ್ ಬಂದಿತ್ತು, ಅದನ್ನ ನಾನು ಇಲ್ಲಿ ಈ ತರ ಇಟ್ಟಿದ್ದೀನಿ ಅಷ್ಟೇ. ಮುಂದೆ ಬಂದ್ರೆ ಇದು ಮೀಶೋದಲ್ಲಿ ತರಿಸಿರ್ತಕ್ಕಂತ ಮಸಾಲಾ ರ್ಯಾಕು. ಇದು ಯಾವಾಗ್ಲೂ ಎಲ್ಲಾ ತರದ ಮಸಾಲೆಗಳ್ನು ನಾವು ಹುಡ್ಕೋದ್ ಕಷ್ಟ ಅಂತ ಹೇಳಿ ಈ ತರದೊಂದ್ ರ್ಯಾಕ್ ಇಟ್ಸ್ಕೊಂಡಿದೀನಿ. ಹಾಗೆ ಇದನ್ನ ಮೊನ್ನೆ ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಬಂದಿದ್ದು ಕೂಡ ನಿಮ್ ಜೊತೆ ವಿಡಿಯೋ ಶೇರ್ ಮಾಡಿದಿನ ಇಲ್ವಾ ಮರ್ತಿದ್ದೀನಿ. ಮೇ ಬಿ ಶೇರ್ ಮಾಡಿಲ್ಲ ಅಂತ ಅಂದ್ರೆ ಶೇರ್ ಮಾಡ್ತೀನಿ. ಇದು ಈ ತರ ಇವೆಲ್ಲ ಉಪ್ಪಿನಕಾಯಿಗೆಲ್ಲ ಪಿಂಗಾಣಿನೇ ಉಪಯೋಗಿಸ್ಬೇಕು, ತುಪ್ಪ ಅಂತ ಹೇಳಿ ಇವೊಂದ್ ಸ್ವಲ್ಪ ಗ್ಲಾಸು. ಹಾಗೆ ಪ್ಲಾಸ್ಟಿಕ್ ಆದಷ್ಟು ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅವೆಲ್ಲ ಸ್ಟೀಲ್ ಬಾಕ್ಸ್ಗಳು, ಅಂದ್ರೆ ದಿನಸಿ ಸಾಮಾನುಗಳನ್ನೆಲ್ಲ ಈ ರೀತಿಯಾಗಿ ಜೋಡಿಸಿದೀನಿ. ಇಲ್ಲೊಂದ್ ರ್ಯಾಕ್ ಬಂದಿದೆ ನೋಡಿ. ಇದು ಈ ರೀತಿಯಾಗಿ ಗ್ಲಾಸ್ ನಾವಾಗ್ಲಿ ಹಿತ್ತಾಳೆವಾಗ್ಲಿ ಯಾವ್ದಾದ್ರು ಐಟಮ್ಗಳನ್ನ ಇಡೋದಿಕ್ಕೆ ಅಂತೇಳಿ ಈ ಜಾಗವನ್ನ ಮಾಡಿಸ್ಕೊಂಡಿದ್ದು. ಇದು ಈ ರೀತಿ ಹಿಂಗ್ ಎತ್ತಬಹುದು. ಎತ್ತಿರಿ ಈ ತರ ಅದೇ ಹೈಡ್ರಾಲಿಕ್ ಅಲ್ಲಿ ಓಪನ್ ಆಗುತ್ತೆ, ಆ ತರ ಮಾಡ್ಸಿದೀವಿ. ನೀವ್ ಇದು ಕಲರ್ ಹೇಗ್ ಅನ್ನಿಸ್ತಾ ಇದೆ ಅಂತ ಗೊತ್ತಿಲ್ಲ. ವೈಟ್ ಕಲರ್ ಹೇಗೆ ಅಂತ ಅಂದ್ರೆ ಮೇಲೆ ವಾಟರ್ಫಾಲ್ ನೋಡ್ಬೋದು ನೀವು. ಕ್ಲೀನ್ ಮಾಡಿದ್ರೆ ಮಾತ್ರ ತುಂಬಾ ಚೆನ್ನಾಗ್ ಕಾಣುತ್ತೆ, ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಅದೆಲ್ಲ ದೊಡ್ಡ ದೊಡ್ಡ ಪಾತ್ರೆಗಳು ಇಡೋದಿಕ್ಕೆ ಅಂತ ಹೇಳಿ ಮೇಲ್ಗಡೆ ಆ ತರ. ಬೇಕಿದ್ರೆ ಒಂದ್ಸಲ ಓಪನ್ ಮಾಡಿ ತೋರ್ಸಿ ಅಂದ್ರೆ ತೋರ್ಸೇ ಬಿಡ್ತೀವಿ. ಓಪನ್ ಮಾಡೋಣ ನೋಡು. ಅವೆಲ್ಲ ಉಪ್ಪಿನಕಾಯಿ ಜಾಡಿಗಳು, ಮೊದ್ಲು ನಮ್ಮ ಅತ್ತೆಯವ್ರ ಕಾಲದವು. ಅವನ್ನ ಇವಾಗೆಲ್ಲ ಯೂಸ್ ಮಾಡಲ್ಲ, ಹಂಗಾಗಿ ಅದ್ರ ಜಾಗ ಈಗ ಅಲ್ಲಾಗಿದೆ ನೋಡಿ. ಎಲ್ಲವನ್ನು ಓಪನ್ ಮಾಡಿ ತೋರಿಸ್ತೀನಿ. ನಾನು ಈ ರೀತಿ ದೊಡ್ಡ ದೊಡ್ಡ ಪಾತ್ರೆಗಳನ್ನ, ಆದ್ರೆ ಹಬ್ಬಗಳಲ್ಲಿ ಉಪಯೋಗಿಸತಕ್ಕಂತ ಪಾತ್ರೆಗಳನ್ನ ಈ ರೀತಿ ಮೇಲ್ಗಡೆಗೆ ಇಟ್ಟಿದ್ದೀನಿ. ಇವೆಲ್ಲ ಡೈಲಿ ಉಪಯೋಗಿಸ್ತಕ್ಕಂಥವಲ್ಲ, ಡೈಲಿ ಉಪಯೋಗಿಸ್ತಕ್ಕಂಥವು ಮಾತ್ರ ಕೆಳಗಡೆಗೆ ಇಟ್ಕೊಂಡು ಶಾವ್ಗೆ ಅವೆಲ್ಲ ಅಪರೂಪಕ್ಕೆ ಉಪಯೋಗಿಸವಲ್ವ, ಅವನ್ನೆಲ್ಲ ಈ ರೀತಿ ಮೇಲ್ಗಡೆ ಜೋಡಿಸಿದೀನಿ. ಸ್ಟವ್ ಬಗ್ಗೆನೂ ಸಹ ಕೇಳ್ತಾ ಇದ್ರಿ, ಚೆನ್ನಾಗಿದೆ ಮೇಡಮ್ ಸ್ಟವ್ ಅಂತ ಹೇಳಿ. ಚೆನ್ನಾಗಿದೆ. 4 ಒಲೆದು ಪ್ರೆಸ್ಟೀಜ್ ಕಂಪ್ನಿದು. ನೀವು 3 ಒಲೆ ತಗೊಬಾರ್ದು ಅನ್ನೋ ಕಾರಣಕ್ಕೆ 4 ಒಲೆ ತಗೊಂಡೆ. ಇಲ್ಲ ಅಂತ ಅಂದ್ರೆ 3 ಒಲೆದು ಕೂಡ ಚೆನ್ನಾಗಿರುತ್ತೆ. ಯಾಕಂತಂದ್ರೆ ನಾವೇನ್ 4 ಒಲೆದು ಎಲ್ಲಾ ಒಲೆಗಳನ್ನೂ ಕೂಡ ಉಪಯೋಗಿಸಲ್ಲ. 3 ಒಲೆದಾದ್ರೂ ಕಂಫರ್ಟ್. ಯಾರೋ ಹೇಳಿದ್ರು 3 ಒಲೆ ಸ್ಟವ್ನ ಉಪಯೋಗಿಸಬಾರ್ದು ಅಂತ, ಅದಕ್ಕೋಸ್ಕರ ನಾನು 4 ಒಲೆ ಸ್ಟವ್ನೇ ತಗೊಂಡೆ. ಹಾಗೆ ಇಲ್ಲಿ ವಾಸಲ್ಲಿ ಮನಿ ಪ್ಲಾಂಟ್ ಇಟ್ಟಿದ್ದೀನಿ. ಎಣ್ಣೆ ಡಬ್ಬಗಳು ಇಡೋದಕ್ಕೆ ಅಂತ ಹೇಳಿ ಒಂದು ಗ್ಲಾಸ್ ಅಲ್ಲಿ ಸ್ಟ್ಯಾಂಡ್ ಮಾಡಿಸ್ಕೊಂಡೆ.
ನಿಮ್ಗೆ ಏನಾದ್ರೂ ಐಡಿಯಾ ಬರ್ಬೋದೇನೋ ನೋಡಿ. ಇದು ಚಿಮ್ನಿನ ನಾವು ಹಾಕ್ಸೋ ಐಡಿಯಾ ಇರಲಿಲ್ಲ, ಯಾಕಂದ್ರೆ ನಾವು ಅದಿ ಮಾಡಿ ಸ್ವಲ್ಪ ದಿನ ಗ್ಯಾಪ್ ಬಿಟ್ಟಿದ್ದು. ಅವಾಗ ನಮ್ಗೆ ಬಡ್ಜೆಟ್ ಯಾವ ರೀತಿ ಹೊಂದುತ್ತೆ, ನಾವು ಮನೇನ ಈ ರೀತಿ ಕಟ್ಟಿಸ್ತೀವಿ ಅನ್ನೋದು ಒಂದು ಐಡಿಯಾನೇ ಇರಲಿಲ್ಲ ನಿಜ ಹೇಳ್ಬೇಕು ಅಂತಂದ್ರೆ. ಅದಕ್ಕೋಸ್ಕರ ನಾವು ಚಿಮ್ನಿಗೆಲ್ಲ ಜಾಗ ಬಿಟ್ಟಿರ್ಲಿಲ್ಲ, ಅದಕ್ಕೋಸ್ಕರ ಎಕ್ಸಾಕ್ಟ್ ಫ್ಯಾನ್ಗೂ ಕೂಡ ಜಾಗ ಬಿಟ್ಟಿದ್ವಿ. ಯಾಕೆ ಎರಡನ್ನೂ ಬಿಟ್ಟವ್ರೆ ಅಂತ ನೀವು ಅಂದ್ಕೊಬಹುದು. ಅದಕ್ಕೋಸ್ಕರ ಅದಾದ್ಮೇಲೆ ನಾವು ಮನೆ ಕಟ್ಟೋದಕ್ಕೆ ಶುರು ಮಾಡಿ ತುಂಬಾ ದಿನ ಆಯ್ತು, ಅಂದ್ರೆ ಅದಿ ಮಾಡಿ 2 ವರ್ಷ ಆದ್ಮೇಲೆ ನಾವು ಮನೆ ಹಿಡ್ದಿದ್ದು. ಆಗ ಚಿಮ್ನಿ ಕೂಡ ಐಡಿಯಾ ಬಂತು. ಇಲ್ಲಿ ಬಂದು ಕಿಟಿಗೆ, ನಮ್ಮ ಮನೇಲಿ ಬೆಳಕಿಗಂತೂ ತೊಂದ್ರೆನೇ ಇಲ್ಲ, ನೀವು ನೋಡ್ಬೋದು. ತುಂಬಾ ಗಾಳಿ ಬೆಳಕು ತುಂಬಾ ಚೆನ್ನಾಗಿದೆ. ಎಲ್ಲಾ ಕಡೆ ಕಿಟಕಿ ಓಪನ್ ಮಾಡ್ಲಿಲ್ಲ ಅಂದ್ರೂ ಕೂಡ ಗಾಳಿ ಬೆಳಕು ಆರಾಮಾಗಿ ಬರುತ್ತೆ. 3 ತೊರೆದೊಂದು ಕಿಟಕಿನ ಇಲ್ಲಿ ಇಟ್ಟಿದ್ದೀವಿ. ಇವೆಲ್ಲ ಮಾಮೂಲಿ ನನ್ನ ಶೋ ಗಿಡಗಳು ಪ್ರತಿನಿತ್ಯ ಇರ್ತವೆ. ನೀವು ಗಿಡಗಳನ್ನ ಅಡುಗೆ ಮನೆ ನಾನು ಅಡುಗೆ ಮಾಡ್ಬೇಕಾದ್ರೆಲ್ಲ ಗಿಡಗಳು ಕಾಣಿಸ್ತಲೇ ಇರ್ತವೆ. ಅದಕ್ಕೋಸ್ಕರ ಅದನ್ನೇನು ಹೇಳೋದು ಬೇಕಾಗಲ್ಲ. ಒಂದ್ಸಲ ಹೋಮ್ ಟೂರು ಅಂತ ಅಂದಮೇಲೆ ನಿಮ್ಗೆ ಅದ್ರ ಬಗ್ಗೆ ಐಡಿಯಾ ಇರಲಿ ಅಂತ. ಫ್ರಿಡ್ಜನ್ನ ನಾವು ನೋಡಿ, ಇದು ಬಂದು ಸಿಂಕ್ ಬಂದು ನಾನು ಸ್ಟೀಲಿಂದು, ಅಂದರೆ ಸ್ಟೀಲ್ ಅಲ್ಲ ಇದು, ಅದು ಯಾವುದು ಅಂತ ಅಂದ್ರು ಅವರು. ಅಷ್ಟು ಸೌಂಡ್ ಬರಲ್ಲ, ಸ್ಟೀಲ್ದು ಸೌಂಡ್ ಬಂದಂಗೆ ಸೌಂಡ್ ಬರಲ್ಲ. ನೀವು ಕೇಳ್ಬೋದು, ಪಾತ್ರೆ ಹಾಕಿದ್ರೆ ಪಟ್ ಅಂತ ಡಬ ಅಂತ ಅನ್ನಲ್ಲ ಅಂತ ನಾನು ಈ ಸಿಂಕನ್ನೇ ಸೆಲೆಕ್ಟ್ ಮಾಡಿದ್ದು. ಹಾಗೆ ಇಲ್ಲಿ ಬಂದು ಫಿಲ್ಟರ್ನ ನಾವು ದೇವ್ರ ಮನೆ ಗೋಡೆಗೆ ಹಾಕಿದ್ದೀವಿ. ಫಿಲ್ಟ್ರ್ ನೋಡ್ತಾ ಇರ್ಬೋದು, ದೇವ್ರ ಮನೆ ಗೋಡೆಗೆ ಅಟ್ಯಾಚ್ ಆಗಿದೆ, ಇಲ್ಲೇ ಇಟ್ಕೊಳೋದಕ್ಕೆ ಅಂತ ಹೇಳಿ. ಹಾಗೆ ಅದ್ರ ಪಕ್ಕ ಇದನ್ನು ಕೂಡ ನಾನು ಇದನ್ನ ನಮ್ಮ ಮನೆ ಓಪನ್ ಆದ್ಮೇಲೆ ನಮ್ಮ ಐದವ್ರ ಮನೆ ರೆಡಿ ಮಾಡ್ಬೇಕಾದ್ರೆ ಇದನ್ನ ಹಾಕಿಸ್ಕೊಂಡಿದ್ದು. ಯಾಕಂತಂದ್ರೆ ಜಾಗ ಸಾಕಾಗೋದಿಲ್ಲ, ಅಂದ್ರೆ ದಿನಸಿ ಸಾಮಾನುಗಳು ಮೆಟೀರಿಯಲ್ನ ಹಿಡಿಯೋದಕ್ಕೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಇದೊಂದು ಸ್ಟೆಪ್ಪನ್ನು ಆಮೇಲೆ ರೆಡಿ ಮಾಡಿದ್ವಿ. ಇಲ್ಲೂ ಕೂಡ ನಮಗೆ ಡೈಲಿ ಬೇಕಾಗ್ತಕ್ಕಂಥ ಅಡುಗೆ ಮಾಡೋದಕ್ಕೆ ಸಾಮಗ್ರಿಗಳನ್ನ ಜೋಡಿಸಿದ್ದೀನಿ. ಹಾಗೆ ಗ್ಲಾಸ್ ಸ್ವಲ್ಪ ಪಾತ್ರೆಗಳನ್ನ ಇಲ್ಲೇ ಜೋಡಿಸ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಇನ್ನೇನು ಬಿಟ್ಟಿಲ್ಲ ಅಂತ ಅನ್ಕೊಂತೀನಿ. ಮೇ ಬಿ ಅಡುಗೆ ಮನೆಯಲ್ಲಿ ದೇವ್ರ ಮನೆಗೂ ಹೋಗೋದಕ್ಕೂ ಮುಂಚೆ, ಅಂದರೆ ಈ ರ್ಯಾಕ್ ನೋಡಿದ ಮೇಲೆ ದೇವ್ರ ಮನೆಗೆ ಹೋಗಬೇಕಿತ್ತು. ನಾನು ಇದೊಂದು ಕ್ಲಿಪ್ನ, ಅಂದರೆ ಅಡುಗೆ ಮನೆಯಲ್ಲಿ ಕೆಳಗಡೆ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದು ವಾರ್ಡ್ರೂಫ್ ಫುಲ್ಲು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ. ಯಾಕಂತಂದರೆ ವಿಡಿಯೋ ಮಾಡೋ ಬರದಲ್ಲಿ ಫಾಸ್ಟಾಗಿ ಇದು ಮರ್ತೇ ಬಿಟ್ಟಿದೆ. ಅದಕ್ಕೋಸ್ಕರ ಲೈಟಾಗಿ ಇದನ್ನೆಲ್ಲ ನೋಡಿರ್ತೀರ ಈ ಜಾಗವನ್ನು. ಆದರೂ ಕೂಡ ಹೋಮ್ ಟೂರ್ ಅಂತ ಅಂದಾಗ ಇದನ್ನು ಬಿಡೋಕ್ಕಾಗೋದಿಲ್ವಲ್ಲ. ಈ ರೀತಿಯಾಗಿ ಲೋಟಗಳನ್ನ ನೀರು ಕುಡಿಯತಕ್ಕಂಥ ಇಡೋದಕ್ಕೆ ಒಂದು ಚಿಕ್ಕದಾಗಿ ರ್ಯಾಕ್ ಇದೆ. ನಿಮಗೆ ಎಲ್ಲದನ್ನು ಕೂಡ ಇವೆಲ್ಲ ನೋಡಿರ್ತೀರ, ಆದರೂ ಕೂಡ ಒಂದ್ಸಲ ನಿಮ್ಮ ಜೊತೆ ಶೇರ್ ಮಾಡೋದು ಹೋಮ್ ಟೂರಿನ ಪದ್ಧತಿ. ಅದಕ್ಕೋಸ್ಕರ ಹೀಗೆ, ಅಂದರೆ ದಿನಸಿ ಇಡೋದಕ್ಕೆ ಚಿಕ್ಕ ಪಾತ್ರೆಗಳನ್ನ, ಅದಾದಮೇಲೆ ಹಿಟ್ಟುಗಳನ್ನ ಇಡೋದಕ್ಕೆ ಅಂತ ಹೇಳಿ ಈ ರೀತಿಯಾಗಿರ್ತಕ್ಕಂಥ ಕಾರ್ನರು, ದೊಡ್ಡ ಬಾಕ್ಸ್ ಇಡೋದಕ್ಕೆ. ಅದಾದಮೇಲೆ ನೋಡ್ತಾ ಇರ್ಬೋದು, ಸ್ಪೂನು, ಸೌಟು, ಕತ್ರಿ, ಚಾಕು ಇವನ್ನೆಲ್ಲ ಇಡೋದಕ್ಕೆ ಇದೊಂದು. ಹಾಗೆ ಅದ್ರ ಕೆಳಗಡೆದು ಈ ರೀತಿಯಾಗಿರ್ತಕ್ಕಂಥದ್ದು ಒಂದು ರ್ಯಾಕು. ಅಂದರೆ ಇದು ಸೆಟ್ ಬರುತ್ತೆ, ಅಂದರೆ 3 ಸ್ಟೆಪ್ಪಿಂದು ಫುಲ್ ಸೆಟ್ಟು. ಇದು ಮೇಲ್ಗಡೆ ಸ್ಪೂನು, ಕೆಳಗಡೆದ್ರಲ್ಲಿ ಕಾಫಿ ಲೋಟ, ಆ ಥರ ಕೆಳಗಡೆದ್ರಲ್ಲಿ ತಟ್ಟೆ. ಇದೊಂದು 3 ಸ್ಟೆಪ್ಪಿಂದು. ಅದಾದಮೇಲೆ ಇಲ್ಲೊಂದು ಸಿಂಗಲ್ ರ್ಯಾಕ್ತು, ಅಂದರೆ ಸ್ಟೀಲ್ ಪಾತ್ರೆಗಳು ಹಾಗೆ ಕುಕ್ಕರ್ಗಳನ್ನ ಇಡೋದಕ್ಕೆ. ಫೈನಲ್ಲಾಗಿ ಇದು ಒಂದು, ಅಂದರೆ ಇದು ಸಿಂಕ್ ಬಂದಿದೆ ಮೇಲ್ಗಡೆ, ಅದ್ರ ಕೆಳಗಡೆ ಈ ರೀತಿಯಾಗಿರ್ತಕ್ಕಂಥದ್ದು. ಅದು ಮೂಲೆಯಲ್ಲಿರೋದು ಸುಣ್ಣದ ಡಬ್ಬ. ಅದನ್ನು ಗೃಹ ಪ್ರವೇಶ ಟೈಮಲ್ಲಿ ಮೊದಲು ಮನೆಗೆ ಯಾವುದೇ ಸಾಮಾನು ಬರೋದಕ್ಕೂ ಮುಂಚೆ ಸುಣ್ಣದ ಡಬ್ಬ ಅಡುಗೆ ಮನೆಯಲ್ಲಿ ತಂದಿಟ್ಟರೆ ತುಂಬ ಒಳ್ಳೆಯದು ಅಂತ ನಮ್ಮ ಹಿರಿಯರು ಅವತ್ತಿಂದಲೂ ಕೂಡ ಇರಿಸಿದ್ದಾರೆ. ಅದು ಒಣಗ್ದಲೇ ಈ ರೀತಿ ನೋಡ್ಕೊಬೇಕು ಅಷ್ಟೇ. ಫೈನಲ್ಲಾಗಿ ಇಷ್ಟು ಅಡುಗೆ ಮನೆ. ಒಂದೇ ಸಮಕ್ಕೆ ಮಾತಾಡ್ತಾ ಈಗ ನೆಕ್ಸ್ಟು ದೇವ್ರ ಮನೆ ನೋಡಿ. ಇಲ್ಲಿಂದ ಬಂದ್ರೆ ಈಗ ನಮ್ಮನೆ ದೇವ್ರ ಮನೆ ಒಳಗಡೆ ಹೋಗಿ ದೇವ್ರ ಮನೆ ಯಾವ ರೀತಿ ಇದೆ ಅಂತ ನೋಡೋಣ. ನಮ್ಮನೆ ದೇವ್ರ ಮನೆಯೂ ಕೂಡ ತುಂಬ ಸಿಂಪಲ್ ಆಗಿದೆ. ಅಂದರೆ ಗಣಪತಿ ಮತ್ತು ಲಕ್ಷ್ಮಿ ಫೋಟೋ ಅಷ್ಟೇ ಇರೋದು. ಇನ್ನು ಮಾಮೂಲಿ ಎಲ್ಲ ಕಳಸ, ದೀಪಗಳು ಅಷ್ಟೇ. ತುಂಬ ಸಿಂಪಲ್ ಆಗಿದೆ. ನೀವೆಲ್ಲ ವಿಡಿಯೋಗಳಲ್ಲಿ ಹಾಗೆ ನನ್ನ ಡೈಲಿ ವ್ಲಾಗ್ಸಲ್ಲೂ ಕೂಡ ನೋಡ್ತಾ ಇರ್ತೀರಾ. ನಾನು ಸಿಂಪಲ್ಲಾಗಿ ದೇವ್ರ ಮನೆಯನ್ನು ಕೂಡ ಹೇಳಿಬಿಟ್ಟೆ, ಯಾಕಂದರೆ ಸಾಕಷ್ಟು ಜನ ನೋಡಿದ್ದೀರಾ ಅನ್ನೋ ಕಾರಣಕ್ಕೆ. ಇಷ್ಟು ನಮ್ಮನೆ ದೇವ್ರ ಮನೆ. ಇಷ್ಟು ಅಡುಗೆ ಮನೆ ಮತ್ತೆ ದೇವ್ರ ಮನೆ ಆದ್ರೆ ಈಗ ನೆಕ್ಸ್ಟ್ ಹಾಲಿಗೆ ಬರೋಣ. ಹಾಲಲ್ಲಿ ಇಲ್ಲಿ ಡೋರ್ ಹಿಂದೆನೆ ಇಟ್ಟಿದೀವಿ ಬಟ್ಟೆ ಹೊಲಿಯೋ ಮಿಷಿನ್. ಈ ಮಿಷಿನ್ ನಾನು ನನಗೆ ಹೊಲಿಗೆ ಮಾಡೋದಕ್ಕೆ ಬರೋದಿಲ್ಲ, ಇನ್ನು ಕಲಿಯೋಣ ಅಂತ ತಗೊಂಬಂದೇ ವರ್ಷದ ಮೇಲಾಯ್ತು. ನಾನು ಇನ್ನು ಇದ್ರ ಮೇಲೆ ಕೂತ್ಕೊಂಡು ಕಲಿಯೋ ಕೂಡ ಆಗಿಲ್ಲ. ನಮ್ಮನೆಯವ್ರಿಗೆ ಸ್ವಲ್ಪ ಬರುತ್ತೆ, ಆಗೊಂದ್ಸಲಿ ಈಗೊಂದ್ಸಲಿ ಅವರೇ ಹೊಲಿಗೆ ಹಾಕಿದ್ರು. ಹಂಗಾಗಿ ನನಗೆ ಟೈಮ್ ಇಲ್ಲ ಅಂತಲೇ ಹೇಳ್ಬೋದು. ಕಲಿಬೇಕು, ಹೊಲಿಗೆ ಹಾಕೋದನ್ನ ಕಲಿಬೇಕು, ಅಷ್ಟನ್ನಾರ ಕಲಿಯೋಣ ಅಂತ ಇದ್ದೀನಿ. ಅದನ್ನ ಇಲ್ಲಿ ಇಟ್ಟಿದೀವಿ. ಹಾಗೆ ಇದು ನಾನು ಆಗ್ಲೇ ಹೇಳಲೇ ಇಲ್ಲ, ಆಚೆ ಈ ಡೋರ್ ಪಕ್ಕನೇ ಇದೆ ವಾಸ್ತು ಕಿಟಕಿ ಅಂತ ಹೇಳೋರು ಇದನ್ನ ಮೊದ್ಲು. ಅಂದ್ರೆ ಡೋರ್ಗೆ ಅಟ್ಯಾಚ್ ಆಗಿ ಕೊಡ್ತಾರೆ, ಆದ್ರೆ ನಮ್ಮ ಮನೆಯಲ್ಲಿ ಬೇಡ ಅಂತ ಹೇಳಿ ಸಪರೇಟ್ ಇಟ್ಟಿದ್ರು. ಇದು ವಾಸ್ತು ಕಿಟಕಿ ಅಂತ. ಇಲ್ಲಿ ಡೋರ್ ಹಿಂದೆ ಒಂದ್ ಬರ್ಬೇಕು. ಈ ಕಿಟಕಿ ಇಲ್ಲಿ ಹಾಲಲ್ಲಿ ಡೋರ್ ಹಿಂದಗಡೆನೆ ಬಂದಿದೆ.
ಈಗ ಹಾಗೆ ಈಗ ಬಂದ್ರೆ ನೋಡಿ, ಇಲ್ಲಿ ಒಂದು ದಿವಾನ್ ಕಾಟ್ ಇಟ್ಟಿದೀವಿ. ದಿವಾನ್ ಕಾಟ್ ಇಷ್ಟೇ. ಇಲ್ಲಿ ದಿವಾನ ಸೋಫಾ ಹಾಕಿರೋದು ಏನಾಗುತ್ತೋ ಗೊತ್ತಿಲ್ಲ. ಇದ್ರ ಅಳತೆಗೆ ಕರೆಕ್ಟ್ ಆಗಿ ನಾವು ಅಳತೆ ಕೊಟ್ಟೆ ಮಾಡಿಸ್ಬೇಕು ಅನ್ಸುತ್ತೆ ಮೇ ಬಿ ಸೋಫಾನ. ಇಲ್ಲಿ ಬಂದಿದೆ ಒಂದು ದಿವಾನ್ ಕಾಟು. ನೆಕ್ಸ್ಟ್ ಇಲ್ಲೂ ಕೂಡ ಗ್ಯಾಪ್ ಇದೆ, ಅಂದ್ರೆ ಚೇರ್ಗಳನ್ನ ನಾವು ಯಾವಾಗ ಬೇಕಾದ್ರೂ ಯಾವ ಕಡೆ ಬೇಕಾದ್ರೂ ಇಡಬಹುದಲ್ಲ. ಈ ಗ್ಯಾಪ್ ಅಲ್ಲಿ ನೋಡಿ ಇಷ್ಟು ಫ್ರೀ ಇದೆ ಮೇಲ್ಗಡೆ ಹೋಗೋದಿಕ್ಕೆ. 4 ತೊರೆದೊಂದು ದೊಡ್ಡ ಕಿಟಕಿ ಇದೆ ಹಾಲಲ್ಲಿ. ಹಾಲನ್ನು ನೋಡಿದ್ರೆ ಗೊತ್ತಾಗ್ಬೋದು ಯಾವ ರೀತಿ ಕಿಟಕಿ ಬಂದಿದೆ ಅಂತ. ದೊಡ್ಡ ಕಿಟಕಿ ಇದೆ. ನಮ್ಮನೆ ಪೂರ್ವ ಬಾಗ್ಲಾಗಿರೋದ್ರಿಂದ ಬೆಳಕಂತೂ ಯಾವುದ್ರಲ್ಲೂ ಕಡಿಮೆ ಇಲ್ಲ. ಬೆಳಗ್ಗೆ ನಾನು ಕತ್ಲಲ್ಲಿ ನಿದ್ದೆ ಮಾಡಬೇಕು ಅಂದ್ರೆ ಆಗೋದಿಲ್ಲ, ಯಾಕಂತಂದ್ರೆ ಅಷ್ಟು ಬೆಳಕಿರುತ್ತೆ ರೂಮ್ಗಳಲ್ಲಿ. ಅಷ್ಟು ಈಗ ಕಿಟಕಿ ಆಯ್ತಲ್ವಾ, ಈ ಸೈಡ್ ಬರೋಣ. ಮೆಟ್ಲಿಗೆ ಮೇಲ್ಗಡೆ ಆಮೇಲೆ ಹೋಗೋಣ. ಈಗ ಇದು ಇಲ್ಲಿ ಮೆಟ್ಲೊಳಗಡೆ ಗ್ಯಾಪ್ ಉಳಿದೈತೆ, ನೀವು ನೋಡ್ಬೋದು. ಮೆಟ್ಲು ಹೈಟ್ ಇರೋದ್ರಿಂದ ಗ್ಯಾಪ್ ಬಂದಿದೆ. ಅದ್ರೊಳಗಡೆ ನಾನು ಇನ್ನು ಆಚೆ ಗೋಡನ್ ಎಲ್ಲ ಪೇಂಟ್ ಆಗಿಲ್ವಲ್ಲ, ಅದರಿಂದ ಅಕ್ಕಿ ರಾಗಿ ಈ ಥರದ ಚೀಲಗಳು, ಸ್ವಲ್ಪ ಸಣ್ಣ ಸಣ್ಣ ಚೀಲಗಳು ಎಲ್ಲ ಈ ಡೋರ್ ಒಳಗಡೆ ಇಟ್ಕೊಂಡಿದ್ದೀನಿ. ಇದು ಒಂದು ಟಿವಿ ಶೋಕೇಶು. ನೀವು ನೋಡ್ತಾ ಇರ್ಬೋದು ಟಿವಿ ಶೋಕೇಶು. ಅಂದ್ರೆ ನಾನೇನಿಲ್ವಾ ಬಜೆಟ್ ತರಕಂಗೆ ಡೆಕೋರೇಷನ್ ಮಾಡ್ಬೋದು ಏನಾದ್ರು ಅಂತ ಹೇಳಿ. ನನಗೆ ಸ್ವಲ್ಪ ಹೂವು ಗಿಡ ಅಂದ್ರೆ ಎಲ್ಲ ಇಷ್ಟ. ನಾನೇ ಸ್ವಲ್ಪ ಇವೆಲ್ಲ ಬೆಳೆದಿರ್ತಕ್ಕಂಥ ಹೂಗಳನ್ನ ನೀರಿಗೆ ಹಾಕಿ ಯಾವ ಜಾಸ್ತಿ ಬಿಟ್ಟಿರ್ತಾವಲ್ಲ ಅವಾಗ ತಗೊಂಬಂದು ಈ ರೀತಿ ಇಡ್ತೀನಿ. ನಾನು ಒಂದೇ ದಿವಸಕ್ಕೆಲ್ಲ ಕಿತ್ತು ಮುಡಿಯೋದಿಲ್ಲ. ಈ ರೀತಿ ದೇವ್ರುಗಳಿಗೆ ಮತ್ತೆ ಶೋ ಮಾಡೋದಕ್ಕೆ ಮಾತ್ರನೇ ಹೂಗಳನ್ನ ಕೀಳೋದು ಗಿಡದಿಂದ. ಮುಡಿಯೋದಕ್ಕೆ ಅಂದರೆ ಮುಡಿದ್ರೆ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಹೊತ್ತಿಗೆ ಬಾಡೋಗುತ್ತೆ. ನಾವೆಲ್ಲೊಂದು 5 ನಿಮಿಷ ಮುಡಿತೀವಿ ಅಂತ ನಾನು ಸ್ವಲ್ಪ ಕೀಳೋದಿಲ್ಲ. ಯಾರಾದರೂ ಮುಟ್ಕೊತೀವಿ ಅಂತ ಅಂದರೆ ಆರಾಮಾಗಿ ಕಿತ್ಕೊಡ್ತೀನಿ, ಯಾಕೆಂತಂದರೆ ಇಷ್ಟಪಟ್ಟು ಮುಟ್ಕೊಳೋರಿಗೆ ನನಗೆ ತುಂಬ ಇಷ್ಟ. ಹಾಗೆ ಇಲ್ಲಿ ಬಂದು ಒಂದು ZZ ಪ್ಲ್ಯಾಂಟನ್ನು ಕೂಡ ಇಟ್ಟಿರ್ತೀನಿ. ಇದು ಬಂದು ಶೋಕೇಶ್. ನೀವು ನೋಡ್ತಾ ಇರ್ಬೋದು, ನಾನು ಒಂದು ಎಲಿಫೆಂಟು ಇವೆಲ್ಲ ನನ್ನ ಮಗ LKGಲಿ ಇದು ಎಕ್ಸಿಬಿಷನ್ನು ಅಲ್ಲ, ಏನಂತಾರಪ್ಪ ಅದನ್ನು, ಅಲ್ಲ ಕಣೋ, ಅದೇ ಎಕ್ಸಿಬಿಷನ್ ಹೇಳು. ಅದಕ್ಕೆ ಅವನು LKGಲಿ ಮಾಡಿದ್ನಲ್ಲ, ಅವು ಇವು ಅವನ್ನ ಅಲ್ಲಿಂದಲೂ ಇಟ್ಕೊಂಬಂದು ಈಗ ಅವನು ದೊಡ್ಡನಾಗಿದ್ದಾನಲ್ಲ, ನೀವು ನೋಡ್ತಿದ್ದೀರಲ್ಲ, ಆದ್ರೆ ಅವನು ಉಪಯೋಗಿಸಿದ್ದವು ಅಲ್ಲೇ ಇಟ್ಟಿದ್ದೀನಿ. ಇದು ಬಂದು ಒಂದು ವಾಜು. ಇದು ಬಂದು ಒಂದು ಫಿಶ್ ಇದೆ. ಸುಮ್ಮನೆ ಅವೆಲ್ಲ ನನಗೆ ಸಣ್ಣ ಸಣ್ಣವು ತಗೊಂಬಂದು ಇಟ್ಟಿರ್ತೀನಿ ಅಷ್ಟೇ. ಶೋ ಕ್ಯಾಶ್ ಫೈನಲಿ ಈ ರೀತಿ ಇದೆ. ಇದು ಕೆಳಗಡೆ 3 ಡ್ರಾ ಮಾಡಿದ್ದೀವಿ ನೋಡಿ. ನಾವು ರೈತರಿಗೆ ಎಷ್ಟೇ ಜಾಗ ಇದ್ರೂ ಕೂಡ, ಗೋಡನ್ ಇದ್ರೂ ಕೂಡ ಈ ಥರದ ಸಣ್ಣ ಸಣ್ಣ ಐಟಮ್ಗಳು ಸಿಗೋದಿಲ್ಲ. ಯಾವ ಅಂತಂದು ತೋರಿಸ್ತೀನಿ ನೋಡಿ. ಇವೆಲ್ಲ ಇವೆಲ್ಲ ಬೇಕು ಅಂದಾಗೆಲ್ಲ ಕೈ ಸಿಗಲ್ಲ ಅಂತೇಳಿ ಆಚೆ ಎಲ್ಲಾದರೂ ಹಾಕಿದ್ರೆ ಈ ರೀತಿ ಒಳಗಡೆನೆ ಡ್ರಾಗ್ ಇಟ್ಕೊಂಡಿದ್ದೀವಿ. ರೈತರಿಗೆ ಮಾತ್ರ ಗೋಡನ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ಇದು ನಮ್ಮನೆ ಶೋಕೇಶು. ನೀವು ಇದನ್ನು ನೋಡಿದ್ರೆ ಇದು ಫುಲ್ ಶೋಕೇಶ್ ಏನೋ ಅಂತ ಅಂದ್ಕೊತಾ ಇದ್ದೀರಾ ನೋಡಿ. ಇದು ನಾವು ಅದೇ ಥೀಮಲ್ಲೇ ಮಾಡಿದ್ದು. ಇದು ಫುಲ್ ಶೋಕೇಶೆ ಅನ್ನೋದು ರೀತಿನೇ ಇರಲಿ ಅಂತೇಳಿ ಕಂಟಿನ್ಯೂಯಸ್ ಆಗಿ ಡೋರ್ಗೂ ಕೂಡ ಶೋಕೇಶಲ್ಲಿ ಹಾಕಿರ್ತಕ್ಕಂಥ ವುಡ್ನೇ ಹಾಕಿದ್ವಿ ನೋಡಿ. ಈ ರೀತಿ ಓಪನ್ ಮಾಡಿದ್ರೆ ಇಲ್ಲಿ ನಾವು ವಾಶ್ರೂಮ್ಗೆ ಹೋಗೋದಕ್ಕೂ ಮುಂಚೆನೇ ಒಂದು ಸಿಂಕ್ ಇಟ್ಟಿದ್ದೀವಿ. ಯಾಕಂತಂದ್ರೆ ಯಾವಾಗಲೂ ಕೂಡ ನಾವು ವಾಶ್ರೂಮ್ಗೆ ಹೋಗಿ ಕೈ ತೊಳೆಯೋದು ಅದೆಲ್ಲ ಆಗಲ್ಲ. ಯಾರಾದ್ರೂ ಅಪರೂಪಕ್ಕೆ ಬಂದವರು ಕೈ ತೊಳಿಬೇಕು ಅಂತಂದ್ರೆ ಊಟ ಆದ ತಕ್ಷಣ ಅಂತ ಹೇಳಿ ಇಲ್ಲೊಂದು ಹ್ಯಾಂಡ್ ವಾಶ್ ಅನ್ನ ಇಟ್ಟಿದ್ದೀವಿ. ಬೇಕಿದ್ರೆ ನಾವಿಲ್ಲಿ ವಾಶ್ರೂಮ್ ಇಂದ ಸ್ನಾನ ಮಾಡ್ಕೊಂಡ್ಬಂದು ಡ್ರೆಸ್ ಚೇಂಜ್ ಕೂಡ ಮಾಡ್ಕೊಂಡ್ ಬರ್ಬೋದು. ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಬನ್ನಿ ಇವಾಗ ವಾಶ್ರೂಮು ಮತ್ತೆ ವಾಶ್ರೂಮು ಟಾಯ್ಲೆಟ್ ರೂಮು ಎರಡೂ ಕೂಡ ಜೊತೆಲೇ ಇದೆ, ಕಂಬೈನ್ಡ್ ಆಗೇ ಇರೋದು. ನಿಮ್ಗೆ ನೋಡ್ತಾ ಇದ್ರೆ ಗೊತ್ತಾಗ್ಬೋದು. ಫೇಸ್ ತುಂಬಾ ಚೆನ್ನಾಗೇ ಇದೆ, ಯಾವುದು ಇಕ್ಕಟ್ಟಂತ ಅನ್ನಿಸ್ತಾ ಇಲ್ಲ. ಇದು ಅಟ್ಯಾಚ್ ವಾಶ್ರೂಮು ಮತ್ತೆ ಟಾಯ್ಲೆಟ್ ರೂಮು ಎರಡು ಕೂಡ. ಇಲ್ಲಿ ನಾವು ವೆಸ್ಟರ್ನ್ ಕಮೋಡನ್ನ ಇಟ್ಟಿದ್ದೀವಿ. ಇದು ನೋಡ್ತಾ ಇರ್ಬೋದು. ಇಷ್ಟು ನಮ್ಮನೆ ವಾಶ್ರೂಮು. ಈಗ ಇಲ್ಲೇ ಬಂದ್ರೆ ಅಂದ್ರೆ ವಾಶ್ರೂಮ್ ಇಂದ ಬಂದ ತಕ್ಷಣನೇ ಇದೆ ಒಂದು ರೂಮು. ಕೆಳಗಡೆ ರೂಮ್ ಇದು ಕೆಳಗಡೆ ರೂಮಲ್ಲಿ ಇರ್ತಕ್ಕಂಥ ರೂಮು. ಇದು ಕೂಡ ಅಷ್ಟೇ ತುಂಬಾ ಸ್ಪೇಸು ದೊಡ್ಡದಾಗೆ ಇದೆ. ನಾವು ಕಾಟನ್ನ ನಿಮ್ಗೆ ಕಾಟ್ ಬಗ್ಗೆ ಹೇಳ್ಬಿಡ್ತೀವಿ. ಕಾಟನ್ನ ಇದನ್ನ ನಾನು ಹೊಸ ಮನೇಲಿ ಏನ್ ಮಾಡ್ಸಿದ್ದಲ್ಲ, ಮೊದ್ಲೇ ನಾವು ಉಪಯೋಗಿಸ್ತಿದ್ದನ್ನೇ ಕಾಟನ್ನೇ ಉಪಯೋಗಿಸ್ತಾ ಇದೀವಿ. ಅದು ಸ್ವಲ್ಪ ಚಿಕ್ಕದಿರೋದ್ರಿಂದ ರೂಮ್ ಇನ್ನೂ ಫ್ರೀ ಅಂತ ಅನ್ನಿಸ್ತಾ ಇದೆ. ಹಾಗೆ ಇಲ್ಲೂ ಕೂಡ ಅಷ್ಟೇ 4 ತೊರೆದು ಒಂದು ಕಿಟಿಕಿ ಇದೆ. ಇಲ್ಲೂ ಕೂಡ ಬೆಳಕಿಗೆ ಏನು ತೊಂದರೆ ಇರಲ್ಲ, ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನೋಡ್ಬೋದು, ಜಾಸ್ತಿ ಗೋಡೆಗೆಲ್ಲ ನಮ್ಮ ಮನೇಲಿ ಮಳೆ ಹೊಡಿಯೋದಿಕ್ಕೆ ಬಿಡೋದಿಲ್ಲ. ನಾನು ಒಂದು ಗಣಪತಿ ಫೋಟೋನ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನೋಡೋದಿಕ್ಕೆ ಅಂತೇಳಿ ಗಣಪತಿ ಸ್ಟ್ಯಾಚ್ಯೂನ ಇಟ್ಟಿದ್ದೀನಿ. ಅವರು ನಮ್ಮ ಅತ್ತೆ ಮಾವ.
ಅವ್ರದ್ದೊಂದು ಫೋಟೋ ಇಟ್ಟಿದ್ದೀನಿ ಅಷ್ಟೇ ಕೆಳಗಡೆ ರೂಮಲ್ಲಿ. ಕೂಡ ಮೇಲ್ಗಡೆಲಿ ದೊಡ್ಡ ದೊಡ್ಡ ಏನಾದ್ರು ಪಾತ್ರೆಗಳು ಅಂತ ರಗ್ಗು ಏನಾದ್ರು ದೊಡ್ಡದಿದೆ ಅಂತ ಅನ್ಸಿದ್ರೆ ಇಡೋದಿಕ್ಕೆ ಅಂತೇಳಿ ಈ ರೀತಿ ಮೇಲ್ಗಡೆನು ಕೂಡ ಜಾಗ ಅಂದ್ರೆ ಕಬೋರ್ಡ್ಗಳ ಮಾಡಿದೀವಿ. ಇದಕ್ಕೂ ಕೂಡ ವಾರ್ಡ್ರೂಫ್ ಕಲರ್ ನಂಗೆ ಮ್ಯಾಚೇ ಆಗ್ತಾ ಇಲ್ಲ ಅಂತ ಮಾಡಿದ್ಮೇಲೆ ಅನ್ನಿಸ್ತು. ನಾವ್ ಅನ್ಕೊಂಡ್ವಿ ಮಧ್ಯದಲ್ಲಿ ಒಂದು ಸೆಂಟ್ರಿಗೆ ಆ ಕಲರ್ ಹಾಕಿದ್ರೆ ಚೆನ್ನಾಗ್ ಕಾಣುತ್ತೆ ಅಂತ, ಆದ್ರೆ ನಾವ್ ಹೇಳ್ದಂಗೆ ಕೆಲಸ ಮಾಡೋರೆಲ್ಲ ಮಾಡಲ್ವಲ್ಲ, ಅದರಿಂದ ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಕೆಳಗಡೆ ಇದು ವಾರ್ಡ್ರೂಫ್ ಅಂದ್ರೆ ಬಟ್ಟೆ ಎಲ್ಲ ಇಡೋದಿಕ್ಕೆ. ಇದು ನಮ್ಮನೆಯವರು ಶರ್ಟ್ಗಳನ್ನೆಲ್ಲ ನಾನು ಇಲ್ಲಿ ಜೋಡಿಸಿದೀನಿ. ಹಾಗೆ ಇಲ್ಲೊಂದು ಡ್ರಾ ಕೊಟ್ಟಿದ್ದಾರೆ ನೋಡಿ, ಇದು ಒಂದು ಡ್ರಾ. ಕೆಳಗಡೆಲೆಲ್ಲ ಅವರು ಡೈಲಿ ಯೂಸ್ ಬಟ್ಟೆಗಳನ್ನ ಜೋಡಿಸಿದೀನಿ. ಹಾಗೆ ಇನ್ನು ಕೆಳಗಡೆ ಟವಲ್ಲು ಅಪರೂಪದ ಬಟ್ಟೆಗಳನ್ನ ಇಲ್ಲಿ ಕೆಳಗಡೆಗೆಲ್ಲ ಜೋಡಿಸಿದೀವಿ. ಮೊದ್ಲೆಲ್ಲ ಒಂದೇ ಬೀರಲ್ಲಿ ಎಲ್ಲರೂ ಬಟ್ಟೆಗಳನ್ನ ಇಡ್ತಾ ಇದ್ವಿ. ಈಗೆಲ್ಲ ಇಷ್ಟೆಲ್ಲ ಜಾಗ ಆದ್ರೂ ಕೂಡ ಜಾಗ ಸಾಕಾಗೋದೇ ಇಲ್ಲ ಅಂತ ಅನ್ಸುತ್ತೆ. ಅವ್ರ ಪ್ಯಾಂಟ್ಗಳನ್ನೆಲ್ಲ ಇಲ್ಲಿ ಜೋಡಿಸಿದೀನಿ. ಹಾಗೆ ಇವೆಲ್ಲ ರೆಕಾರ್ಡ್ಸ್ ಏನಾದ್ರು ತೋಟಕ್ಕೆ ಸಂಬಂಧಪಟ್ಟವು ಆ ತರ ಪೇಪರ್ಸ್ಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಇನ್ನು ಇದು ಕೂಡ ನನ್ ರ್ಯಾಕ್ ಅಂದ್ರೆ ಹೋಗಿ ಡೈಲಿ ಯೂಸ್ ಡ್ರೆಸ್ಗಳು, ಹಾಗೆ ಹೋಗ್ ಬರೋ ಹತ್ರ ಇಟ್ಕೊಂತಕ್ಕಂಥ ಡ್ರೆಸ್ಗಳು, ಲೆಗ್ಗಿನ್ಗಳು ಮತ್ತೆ ಬ್ಯಾಗು, ಇದನ್ನೆಲ್ಲ ಇಲ್ಲಿ ಈ ಕೆಳಗಡೆ ವಾಟರ್ ಇಲ್ಲೂ ಕೂಡ ಒಂದು ಇದನ್ನ ಕೊಟ್ಟಿದ್ದಾರೆ ನೋಡಿ. ಇಲ್ಲೂ ಕೂಡ ಒಂದು ಡ್ರಾನ ಕೊಟ್ಟಿದ್ದಾರೆ. ಇಲ್ಲೂ ಸ್ವಲ್ಪ ವರಮಹಾಲಕ್ಷ್ಮಿಗೆ ಸಂಬಂಧಪಟ್ಟ ಒಂದೆರಡು ಐಟಮ್ಗಳನ್ನ ಇಲ್ಲಿ ಇಟ್ಟಿದ್ದೀನಿ. ಹಾಗೆ ಮುಂದೆ ಬಂದ್ರೆ ಇದು ಡ್ರೆಸ್ಸಿಂಗ್ ಟೇಬಲ್. ಈ ಡ್ರೆಸ್ಸಿಂಗ್ ಟೇಬಲ್ ಸ್ವಲ್ಪ ಸಿಂಪಲ್ ಆಗೇ ಇದೆ. ಯಾಕಂತಂದ್ರೆ ಮೇಲ್ಗಡೆ ರೂಮ್ ಅಲ್ಲಿ ಫ್ರೀ ಆಗಿದೆ, ನೀವು ನೋಡಿರ್ಬೋದು. ಅದಕ್ಕೋಸ್ಕರ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ನ ಸಿಂಪಲ್ ಆಗಿ ಅಂದ್ರೆ ಮುಂದೆ ಸಿಂಪಲ್ ಆಗಿದೆ ಅಂತ ಅಷ್ಟೇ. ಎಲ್ಲ ಈ ರೀತಿಯಾಗಿ ಅರೇಂಜ್ ಮಾಡ್ಕೊಂಡಿದೀನಿ. ಮೇಲ್ಗಡೆ ಎಲ್ಲ ಒಂದ್ 4-5 ಸ್ಟೆಪ್ ಇದೆ. ಇಲ್ಲೂ ಕೂಡ ನೋಡ್ತಾ ಇರ್ಬೋದು ನೀವು. ಅಂದ್ರೆ ಡೈಲಿ ಯೂಸ್ ಆರ್ಟಿಫಿಷಿಯಲ್ ಒಡವೆಗಳನ್ನೆಲ್ಲ ಇಲ್ಲಿ ಇಟ್ಕೊಂಡಿದೀನಿ. ಬ್ಯಾಂಗಲ್ಸ್ ಆ ರೀತಿ, ಹಂಗೆ ಹ್ಯಾಂಡ್ ಬ್ಯಾಗು ಎಲ್ಲದನ್ನು ಆ ರೀತಿ ಜೋಡಿಸಿದೀನಿ. ಇದು ಡ್ರಾ, ಪಾಸ್ಬುಕ್ಗಳು ಹಾಗೆ ಬುಕ್ಕು, ಏನಾದ್ರೂ ಬ್ಯಾಂಕಿಗೆ ಸಂಬಂಧಪಟ್ಟಿದ್ದು, ಫೋನ್ಗಳು ತಗೊಂಡವೆಲ್ಲ ಬಾಕ್ಸ್ಗಳು ಯಾವಾಗ್ಲಾದ್ರೂ ಎಲ್ಲ ಇಲ್ಲಿ ಜೋಡಿಸಿದೀನಿ. ಇವು ಬಂದು ನನ್ನ ಕರ್ಚೀಫ್ಗಳು ಮತ್ತೆ ಸ್ವಲ್ಪ ಸಣ್ಣ ಸಣ್ಣ ಬಟ್ಟೆಗಳು ಅಂದ್ರೆ ಟೋಪಿ, ಇವೆಲ್ಲ ಕೈ ಸಿಗ್ಬೇಕು ಅಂತ ಈ ರ್ಯಾಕಲ್ಲಿ ಈ ರೀತಿಯಾಗಿ ಜೋಡಿಸಿದೀನಿ. ಇಷ್ಟು ಈ ರೂಮಿನ ವ್ಯೂ ಅಂದ್ರೆ ನಮ್ಮ ರೂಮು. ಇದು ನಾವು ಉಪಯೋಗಿಸ್ತಕ್ಕಂಥ ರೂಮೇ. ನಾವೇನು ಮೇಲ್ಗಡೆ ಎಲ್ಲ ಹತ್ತೋವಲ್ಲ. ನನ್ನ ಮಗ ಬಂದರೆ ಮೇಲ್ಗಡೆ ಅಷ್ಟೇ ಉಪಯೋಗಿಸೋದು. ನಾನು ಆಲ್ರೆಡಿ ಹೇಳಿದ್ದೀನಿ. ಇದು ನಾವು ಮಲಗ್ತಕ್ಕಂಥ ನಮ್ಮ ಬೆಡ್ರೂಮು. ನೋಡಿದ್ರಲ್ಲ, ಇಷ್ಟು ನಮ್ಮ ಮನೆಯಲ್ಲಿ ಕೆಳಗಡೆಲಿ ಆಯದಲ್ಲಿ ಅಂದರೆ 6.25 ಚದರದಲ್ಲಿ ವಿಂಗಡಣೆ ಆಗಿರ್ತಕ್ಕಂಥ ರೀತಿ ನಮ್ಮ ಮನೆ. ನೀವು ಕೇಳ್ತಿದ್ದ ರಿಕ್ವೆಸ್ಟ್ ಅನ್ನ ನಾನು ಇವತ್ತು ಪೂರ್ತಿ ಮಾಡಿದೆ. ನನ್ನ ಮೇಲೆ ಇರ್ತಕ್ಕಂಥ ಒಂದು ಭಾರನೆ ಇಳಿಸ್ತೆ ಅನ್ನಂಗೆ ಆಗಿದೆ. ಈ ಟೈಮ್ ಯಾವತ್ತು ಬರುತ್ತೋ ಅಂತ ಅಂದ್ಕೊಂಡಿದ್ದೆ. ನೋಡಿದ್ರಲ್ಲ ಈ ವಿಡಿಯೋನ, ಅಂದರೆ ನಮ್ಮ ಮನೆಯನ್ನ ಹೇಗಿದೆ ನಮ್ಮ ಮನೆ, ನಿಮ್ಗೆ ಇಷ್ಟ ಆಯ್ತಾ? ನಮ್ಮ ಮನೆ ಏನು ಅಂತ ದೊಡ್ಡ ಮನೆ ಅಲ್ಲ, ಏನು ನಮ್ಮ ಮನೆ ಅಂತ ದೊಡ್ಡ ಮನೆ ಅಂತ ಹೇಳ್ಕೊಂತಾರೆ ಅಂತೆಲ್ಲ ಅನ್ಕೊಂಬೇಡಿ. ನಮ್ ಮನೆ. ಯಾಕೆಂತಂದ್ರೆ ಮನೆ ಅಂದ್ರೆ ಎಲ್ರಿಗೂ ಕೂಡ ಒಂದು ಕನ್ಸು ಅಂತಲೇ ಹೇಳ್ಬೋದು. ಆ ಮನೆ ಕಟ್ಟಿದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಆ ಕನ್ಸು ಈಡೇರುತ್ತೆ. ನಾನಂತೂ ಈ ಮನೆ ಗೃಹ ಪ್ರವೇಶದಲ್ಲಿ ಎಮೋಷನಲ್ಲೇ ಆಗ್ಬಿಟ್ಟಿದ್ದೆ, ಕಣ್ಣೀರ ಬಂತು. ಯಾಕಂದ್ರೆ ಮನೆ ಕಟ್ಬೇಕಾದ್ರೆ ಅಷ್ಟೇ ಕಷ್ಟಗಳಿರುತ್ತೆ. ಅವನ್ನೆಲ್ಲ ದಾಟ್ಕೊಂಡು ಒಂದ್ ಮನೆ ಅಂತ ಕಟ್ತೀವಿ ಅಂದಾಗ ತುಂಬಾ ಖುಷಿ ಆಗುತ್ತೆ. ಅದು ಅವ್ರವ್ರ ಶಕ್ತಾನುಸಾರವಾಗಿ ಮನೆ ಕಟ್ಕೊಂಡಿರ್ತೀವಿ. ಅದನ್ನ ಈ ರೀತಿಯಾಗಿ ನಾನು ಇಟ್ಕೊಂಡಿದೀನಿ ಅಷ್ಟೇ. ನಾನು ಕಟ್ಟಿದ್ಮೇಲೆ ಈ ರೀತಿ ನಮ್ಮ ಮನೇನ ಇಟ್ಕೊಂಡಿದೀನಿ ಅಷ್ಟೇ. ಈ ಕೆಳಗಡೆ ಇವತ್ತಿನ ವಿಡಿಯೋ ಲಾಗ್ ಅಲ್ಲಿ ಮನೆದು ಒಂದು ಪಾರ್ಟ್ 1 ವಿಡಿಯೋ ಮಾತ್ರ ಶೇರ್ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ವಿಡಿಯೋ ಲೆಂತಿ ಆಗುತ್ತೆ. ಮೇಲ್ಗಡೆ ಫ್ಲೋರ್ ಕೂಡ ಇದೆ. ಈ ನಾಳೆ ನಾಡಿದ್ರಲ್ಲಿ ನಾನು ನಮ್ಮನೆ ಮೇಲ್ಗಡೆ ನಮ್ಮನೆಯ ಫಸ್ಟ್ ಫ್ಲೋರ್ ಹೋಮ್ ಟೂರ್ ಇಲ್ಲಿಗೆ ಮುಗ್ದಿದೆ. ನಾಳೆ ಸೆಕೆಂಡ್ ಫ್ಲೋರ್ ಹೋಮ್ ಟೂರ್ನ ಕಂಟಿನ್ಯೂ ಮಾಡ್ತೀನಿ. ನಗ್ತಾ ಇರಿ, ನಗಿಸ್ತಾ ಇರಿ.